वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा ಗಣೇಶನನ್ನ ನಮ್ಮ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ ನಮ್ಮ ಇಂದಿನ ಯೋಗ ಮತ್ತು ಪ್ರಾಣಾಯಾಮ ತರಗತಿಗೆ ಎಲ್ಲರನ್ನೂ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ನಾನು ರಮಾ ಆದಿಶೇಷ ಅವರನ್ನ ಈ ವೇದಿಕೆಗೆ ಆಹ್ವಾನಿಸ್ತೀನಿ. ನಾನು ರಮಾ ಆದಿಶೇಷ, TBS ವಟಾರದ ನಾರಾಯಣಪ್ಪ ಅವರ ಮಗಳು. ಶ್ರೀಕಂಠಯ್ಯ ಮತ್ತು ಹುಬ್ಬಳ್ಳಿಯ ಶ್ರೀಕಂಠಯ್ಯ ಮತ್ತು ನಾಗರತ್ನ ಅವರ ಮಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲು ನಾನು ನಿಮ್ ಜೊತೆಗಿದ್ದೀನಿ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಯೋಗ ಭಾಗ 4 ಹಾಗೂ 8ನೇ ದಿನದ ವೆಬಿನಾರ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕುಟುಂಬದ ಎಲ್ಲಾ ಹಿರಿಯ ಸದಸ್ಯರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ಸುಸ್ವಾಗತ. ವಿದೇಶದಲ್ಲಿ ನೆಲೆಸಿರೋ ನಮ್ಮ ಬಂಧುಗಳಿಗೆಲ್ಲ, ಹಾಗೆಯೇ ವಿಶೇಷವಾಗಿ ಶ್ರೀ ಪ್ರಸನ್ನ ಗಣಪತಿಯವರಿಗೆ, ಅವರನ್ನ ಪ್ರತಿನಿಧಿಸ್ತಿರುವಂತಹ ಶ್ರೀ ಪ್ರಸನ್ನ ಗಣಪತಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಶ್ರೀ ಪ್ರಸನ್ನ ಗಣಪತಿಯವರು ಈ ಆರೋಗ್ಯ ಮಂಚದ ಪ್ರತಿದಿನದ ಕಾರ್ಯಕ್ರಮನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಅದರ ಉಪಯೋಗ ಎಲ್ಲಾರ್ಗೂ, ಅದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಳೋ ಹಾಗೆ ಅನುವು ಮಾಡ್ತಾ ಇರೋಂತ ಶ್ರೀ ಪ್ರಸನ್ನ ಗಣಪತಿಯವರಿಗೆ ವಿಶೇಷ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಸ್ವಾಗತ. ಮತ್ತೆ ಮುಖ್ಯವಾಗಿ ನಮ್ಮ ಡಾಕ್ಟರ್ಗಳನ್ನ ನಾವಿಲ್ಲಿ ಅಭಿನಂದಿಸಲೇಬೇಕು. ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಹಾಗೆ ಡಾಕ್ಟರ್ಗಳೇ ನಮ್ಮ ದೇವರಾಗಿದ್ದಾರೆ. ಡಾಕ್ಟರ್ ಗೀತಾ ರಾಮಕೃಷ್ಣರವರು ಆಹಾರವೇ ಔಷಧಿ ಹಾಗೂ ಮನೆ ಮದ್ದುಗಳ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿಗಳನ್ನ ನಮ್ಗೆ ನೀಡಿದ್ದಾರೆ. ಮತ್ತೆ ಡಾಕ್ಟರ್ ಮಧುಸೂದನ್ ರವರು ಕೋವಿಡ್ ಬಂದ್ರೆ ಅದನ್ನ ಧೃತಿಗೆಡದೆ ಹೇಗೆ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ನೀಡಿದ್ದಾರೆ. ನಿನ್ನೆ ಡಾಕ್ಟರ್ ಹರೀಶ್ ರವರು ಯಾವ ಸಂದರ್ಭದಲ್ಲಿ ಕೋವಿಡ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಆಗ ವಹಿಸಬೇಕಾದ ಮುಂಜಾಗ್ರತೆಗಳೇನು ಅನ್ನೋದನ್ನ PPT ಮೂಲಕ ಬಹಳ ಚೆನ್ನಾಗಿ ವಿವರಣೆ ನೀಡಿದ್ರು. ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಡಾಕ್ಟರ್ BR ರಾಮಕೃಷ್ಣರವರು ನನ್ನ ಪ್ರೀತಿಯ ಉದಯ ಮಾವ ಅವರಿಗೆ ಯೋಗ ಭಾಗ 4 ನಡೆಸಿಕೊಡಲಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಸುಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ BR ರಾಮಕೃಷ್ಣರವರ ಬಗ್ಗೆ ಈಗಾಗಲೇ ನನ್ನ ಸಹೋದರ ಸಹೋದರಿಯರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೆಲವು ಮುಖ್ಯ ಸಾಧನೆಗಳನ್ನ ನಾನಿಲ್ಲಿ ಹೇಳಲೇಬೇಕು. ಡಾಕ್ಟರ್ ರಾಮಕೃಷ್ಣರವರು ಯಾವಾಗಲೂ ಓದಿನಲ್ಲಿ ಬಂದು ಅವರ ಈ ಸಾಧನೆಗಾಗಿ BSAM, BA, MS, MD, MSc and PhD ಇನ್ ಯೋಗ ಅಂಡ್ ಆಯುರ್ವೇದಗಳಲ್ಲಿ ಚಿನ್ನದ ಪದಕ ಹಾಗೂ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸಿಕ್ಕಿರುವುದು ಹೆಮ್ಮೆಯ ವಿಷಯ. ಡಾಕ್ಟರ್ ರಾಮಕೃಷ್ಣರವರು ಪ್ರೊಫೆಸರ್ ಆಗಿ, HOD ಆಗಿ, ಪ್ರಾಂಶುಪಾಲರಾಗಿ ಹಲವಾರು ವಿದ್ಯಾರ್ಥಿಗಳೊಂದಿಗೆ ತಮ್ಮ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಇವರು ಹಲವಾರು ಹೆಸರಾಂತ ಸಂಸ್ಥೆಗಳಲ್ಲಿ ವೈಸ್ ಚಾನ್ಸಲರ್, ಡೈರೆಕ್ಟರ್, ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಾದ ಜರ್ಮನಿ, ಆಸ್ಟ್ರಿಯಾ, ಸ್ಪೇನ್, ಇಟಲಿ, ಫ್ರಾನ್ಸ್, ಹಾಂಗ್ಕಾಂಗ್, ಚೈನಾ, ಮಲೇಷಿಯಾ, ಥೈಲ್ಯಾಂಡ್ ಹಾಗೂ ಸಿಂಗಪುರ್ಗಳಲ್ಲಿ 2010ರಿಂದ ಅನೇಕ ಯೋಗ ಮತ್ತು ಆಯುರ್ವೇದ ವರ್ಕ್ಶಾಪ್ ಗಳನ್ನ ಹಮ್ಮಿಕೊಳ್ತಾ ಬಂದಿದ್ದಾರೆ. ಇವರು 8ಕ್ಕೂ ಹೆಚ್ಚು ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲರು. ಇವರು ಹೇಳಿಕೊಡುವ ಯೋಗದ ಶೈಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಆಸಕ್ತಿ ಬರುವಂತಿದೆ. ಇವರ ಬಗ್ಗೆ ಹೇಳಲು ಇನ್ನೂ ಬಹಳ ವಿಷಯಗಳಿದೆ. ಮೇ ಬಿ ಸ್ವಲ್ಪ ಟೈಮ್ ಸಾಕಾಗಲ್ಲ ಅನ್ಸುತ್ತೆ, ಆದ್ರೆ ಸಮಯ ಕಡಿಮೆ ಇರೋದ್ರಿಂದ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಇಂತಹ ವ್ಯಕ್ತಿ ನಮ್ಮ ವಠಾರದವರು ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಇಂದು ಇವರು ನಮ್ಮ ಜೊತೆಗಿದ್ದು ನಮಗೆಲ್ಲ ಯೋಗಾಭ್ಯಾಸ ಮಾಡಿಸ್ತಿರೋದು ನಮ್ಮ ಭಾಗ್ಯನೇ ಸರಿ ಅನ್ಸುತ್ತೆ. ಡಾಕ್ಟರ್ ರಾಮಕೃಷ್ಣರವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಈ ವೆಬಿನಾರ್ನ 8ನೇ ದಿನದ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೋರುತ್ತೇನೆ. ಹಾಗೆ ಈ ಕೋವಿಡ್ ಸಮಯದಲ್ಲಿ ಒಬ್ರನ್ನೊಬ್ರು ನೋಡೋಕೆ ಸಾಧ್ಯವಿಲ್ಲದಂತಹ ಈ ಸಂದರ್ಭದಲ್ಲಿ ಝೂಮ್ ಮೀಟ್ ಮೂಲಕ ಒಬ್ರನ್ನೊಬ್ರು ನೋಡುವಂತೆ ಮಾಡ್ತಿರೋ ಟೆಕ್ನಿಕಲ್ ಟೀಮ್ಗೂ ಸಹ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭವಾಗಲು ನಮ್ಮ TBS ವಟಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ BK ಸುಬ್ರಹ್ಮಣ್ಯ
ನಮ್ಮ ಪ್ರೀತಿಯ ಸುಬ್ಬಣ್ಣ ಮಾವ ಮತ್ತು ಮುಖ್ಯ ಸದಸ್ಯರಾದ ಮುರಳಿ, ಲಕ್ಷ್ಮೀಶ್ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸೇವೆ ಸಲ್ಲಿಸ್ತಿರೋ ವಟಾರದ ಎಲ್ಲಾ ಸದಸ್ಯರು ಹಾಗೂ ವೈದ್ಯರುಗಳು ಒಟ್ಟಾಗಿ ಕೈ ಜೋಡಿಸಿ ಕಾರ್ಯಕ್ರಮದ ಬೆನ್ನೆಲುಬಾಗಿದ್ದಾರೆ. ಇವರೆಲ್ಲರಿಗೂ ಸಹ ಇಂದಿನ ಕಾರ್ಯಕ್ರಮಕ್ಕೆ ನನ್ನ ಹೃದಯ ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರಗಳು. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ರಮಾ ಆದಿಶೇಷ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಈ ವೇದಿಕೆಯನ್ನ ನಾನು ಡಾಕ್ಟರ್ ರಾಮಕೃಷ್ಣ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ಸ್ಟ್ರೈಟನ್ ಯುವರ್ ಬ್ಯಾಕ್, ಲಂಬಾರ್ ಅಂಡ್ ದ ನೆಕ್ ರೀಜನ್. ಸೊಂಟದ ಭಾಗ, ಬೆನ್ನಿನ ಭಾಗ ಮತ್ತು ಕತ್ತಿನ ಭಾಗವನ್ನ ಸಮಾನಾಂತರವಾಗಿ ನೇರವಾಗಿ ಮಾಡ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ತಾ ನಮ್ಮ ಎದೆಯನ್ನ ವಿಸ್ತಾರಗೊಳಿಸ್ತಾ ಗಲ್ಲದ ಭಾಗವನ್ನ ಸ್ವಲ್ಪ ಮುಂದಕ್ಕೆ ಬಗ್ಗಿಸ್ತಾ ಕಣ್ಣುಗಳನ್ನು ಮೆದುವಾಗಿ ಮುಚ್ಚಿ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸ್ತಾ ಬನ್ನಿ. ದೇಹದ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ರಿಲ್ಯಾಕ್ಸ್ ದ ಹೋಲ್ ಬಾಡಿ from toes to the head. Now slowly become aware of your breathing. Watch your breath and slowly go for 3 rounds of deep inhalation and exhalation. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. Take deep breath. ದೀರ್ಘವಾದ ಉಸಿರಾಟವನ್ನು ಮಾಡುವಾಗ bulge your abdomen, expand your chest, rise your collarbone one after the other. While exhalation, shrink your abdomen, contract your chest, down your collarbone. ಈ ಪ್ರಕ್ರಿಯೆಯನ್ನ ನಿಧಾನವಾಗಿ ಮಾಡಿ ಹೊಟ್ಟೆಯನ್ನು ಉಬ್ಬಿಸಿ ಎದೆಯನ್ನು ವಿಸ್ತಾರಗೊಳಿಸಿ ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ ಎದೆಯನ್ನ ಸಂಕುಚಿತಗೊಳಿಸಿ ಕತ್ತಿನ ಭಾಗವನ್ನ ನಿಧಾನವಾಗಿ ಕೆಳಕ್ಕೆ ಇಳಿಸ್ತಾ ಇಳಿಸ್ತಾ ನಿಮ್ಮ ಉಸಿರನ್ನ ಹೊರಗೆ ಹಾಕಿ. ಈ ರೀತಿ ಇನ್ನೊಮ್ಮೆ ಮಾಡೋಣ. ಟೇಕ್ ಡೀಪ್ ಬ್ರೆತ್. ದೀರ್ಘವಾದ ಉಸಿರಾಟವನ್ನು ಮಾಡುವುದರಿಂದ ನಮ್ಮ ಉಸಿರಾಟದ ಸಂಖ್ಯೆ ಕಡಿಮೆ ಆಗುತ್ತೆ. ಉಸಿರಾಟದ ಸಂಖ್ಯೆ ಯಾವಾಗ ಕಡಿಮೆ ಆಗುತ್ತೆ, ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸು ವಿಶ್ರಾಂತಿಯೆಡೆಗೆ ನಿಧಾನವಾಗಿ ಸೇರುತ್ತೆ. ಇದನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಈಗ 3 ಬಾರಿ ಓಂಕಾರವನ್ನ ಹೇಳೋಣ. ಓಂಕಾರದಲ್ಲಿ 3 ಅಕ್ಷರಗಳಿವೆ. ಆ, ಉ, ಮ. ನಾವು ಓಂಕಾರವನ್ನ ಉಚ್ಚಾರಣೆ ಮಾಡುವಾಗ ಈ 3 ಅಕ್ಷರಗಳಿಗೆ ಒತ್ತು ಕೊಟ್ಟು ಹೇಳಬೇಕು. ಕೊನೆಯ ಮಕಾರವನ್ನ ಹೇಳುವಾಗ ಸ್ವಲ್ಪ ಎಳಿತಾ ನಾವು ಉಚ್ಚಾರಣೆ ಮಾಡಬೇಕು. ಅಕಾರವನ್ನ ಉಚ್ಚಾರಣೆ ಮಾಡಿದರೆ ಅದರ ಸಂವೇದನೆಗಳಿಂದ ದೇಹದ ಕೆಳಗಿನ ಭಾಗ, ಉಕಾರದಿಂದ ದೇಹದ ಮಧ್ಯದ ಭಾಗ, ಮಕಾರವನ್ನ ಹೇಳುವುದರಿಂದ ದೇಹದ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಜೀವಕೋಶಗಳು ಕೂಡ ಉತ್ತೇಜನಗೊಂಡು ಉತ್ಸಾಹಭರಿತವಾಗಿ ಕಾರ್ಯಕ್ಷಮತೆಯನ್ನು ಹೊಂದುತ್ತವೆ. ಈ ದೃಷ್ಟಿಯಲ್ಲಿ ಈಗ ದೀರ್ಘವಾದ ಉಸಿರು ತಗೊಳ್ಳಿ. ಆ
ಮತ್ತೊಮ್ಮೆ ಮಗದೊಮ್ಮೆ relax. Feel the waves, vibrations, sensations, and the resonance of Omkara reaching each and every part and cells of your body. ಓಂಕಾರದ ಉಚ್ಚಾರಣೆಯಿಂದ ಉಂಟಾಗಿರ್ತಕ್ಕಂತಹ ತರಂಗಗಳು, ಸಂವೇದನೆಗಳು, ಇವುಗಳನ್ನ ಗಮನಿಸ್ತಾ ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ ಓಂಕಾರವನ್ನ ಸರಿಯಾಗಿ ಉಚ್ಚಾರಣೆ ಮಾಡುವುದರಿಂದ ಸಮಸ್ತ ಜೀವಕೋಶಗಳು ಕೂಡ ಉತ್ತೇಜನಗೊಂಡು ಉತ್ಸಾಹಭರಿತವಾಗಿ ಕೆಲಸ ಮಾಡುತ್ತವೆ. ಜೊತೆಗೆ ನಮ್ಮ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಪ್ರಶಾಂತ ಸ್ಥಿತಿಯನ್ನು ತಲುಪುತ್ತೆ. ಇದನ್ನ ಗಮನಿಸ್ತಾ ನಿಮ್ಮ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನ ಗಮನಿಸಿ. ಈಗ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ಮತ್ತೊಮ್ಮೆ ಓಂಕಾರವನ್ನ ಹೇಳೋಣ. ಸ್ವಲ್ಪ ಜೋರಾಗಿ ಭಕ್ತಿಯಿಂದ ಹೇಳೋಣ. ತದನಂತರ ಪ್ರಾರಂಭಿಕ ಪ್ರಾರ್ಥನೆಯನ್ನ ಮಾಡೋಣ. ಉಸಿರು ತಗೊಳ್ಳಿ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release your hands. Take the hands backward. Hold your right wrist with your left hand. Expand the chest. Go back little. ಈಗ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ನಿಮ್ಮ ಹಣೆಯಿಂದ ಭೂಸ್ಪರ್ಶ ಮಾಡಿ express your gratitude to Mother Earth. Pray for the total success of your practice, welfare of yourself and your master. Slowly inhale and come up. Release the hands and gently open your eyes. ಮುಂದಿನ ಅಭ್ಯಾಸಕ್ಕೆ ಹೋಗುವುದಕ್ಕೆ ಮೊದಲು ನಾವು ಮೊನ್ನೆ ಯಮ ನಿಯಮಗಳ ಬಗ್ಗೆ ಸ್ವಲ್ಪ ನಮ್ಮ ಒತ್ತು ಕೊಟ್ವಿ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಅದೇ ತರಹ ನಿಯಮದ ಬಗ್ಗೆ ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ ತಿಳ್ಕೊಂಡ್ವಿ. ಇದರಲ್ಲಿ ಆಸ್ತೇಯ ಎಂತಕ್ಕಂಥದ್ದು ಬಹುಮುಖ್ಯ. ಯಮದಲ್ಲಿ ಆಸ್ತೇಯ ಅಂತಂದ್ರೆ ಒಂದು ತರಹ ನಮ್ಮನ್ನೇ ನಾವು ಮೋಸ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಸರ್ವೇ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಚೀಟಿಂಗ್ ಅಥವಾ ಕಳ್ಳತನ ಅಂತ. ಕಳ್ಳತನವನ್ನ ಮಾಡದೇ ಇರತಕ್ಕಂಥದ್ದು, ಕಳ್ಳತನ ಮಾಡತಕ್ಕಂಥದ್ದು ಅಪರಾಧ. ಅದರಲ್ಲಿ ಇವತ್ತು ಸಾಮಾಜಿಕ ಪಿಡುಗಾದಂತಹ ಲಂಚ, ಇನ್ನೊಬ್ಬರ ನಮಗೆ ಸಲ್ಲದ, ನಮದಲ್ಲದ ಯಾವುದೇ ಸಂಪತ್ತಿನ ಬಗ್ಗೆ ಆಸೆ ತೋರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಆದ್ರೆ ಇವತ್ತು ಸಮಾಜದಲ್ಲಿ ಇದು ಒಂದು ದೊಡ್ಡ ಪಿಡುಗಾಗಿದೆ. ಆ ಪಿಡುಗನ್ನ ಹೋಗಲಾಡಿಸ್ಬೇಕಾದ್ರೆ ಎಲ್ಲರೂ ಕೂಡ ಈ ಯಮ ನಿಯಮಗಳ ಪಾಲನೆ ಅತ್ಯವಶ್ಯ ಅಂತ ಹೇಳ್ತಾ, ಆಸನ ಪ್ರಾಣಾಯಾಮ ಮುಂದಿನ ಘಟ್ಟಗಳು. ಆಸನಗಳು ಅಂದಾಗ ನಮ್ಮ ದೇಹದಲ್ಲಿ ದೇಹದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳ ಸಂರಕ್ಷಣೆಗಾಗಿ, ಸಾಮರಸ್ಯತೆಗಾಗಿ ನಾವು ವಿಭಿನ್ನವಾಗಿರ್ತಕ್ಕಂತಹ ಪೊಸಿಷನ್ಸ್ ಅಂದ್ರೆ ಸ್ಥಿತಿಗಳನ್ನ ಅಳವಡಿಸ್ತಕ್ಕಂಥದ್ದು. ಇದರಲ್ಲಿ ಬಹುಮುಖ್ಯ ಅಂತ ಅಂದ್ರೆ
ಪ್ರತಿಯೊಂದು ಆಸನವನ್ನ ಮಾಡುವಾಗ ಉಸಿರಾಟ ಬಹುಮುಖ್ಯ. ಉಸಿರಾಟದ ಜೊತೆಗೆ ನಾವು ಯಾವ ಆಸನವನ್ನ ಹೇಗೆ ಮಾಡ್ತೀವಿ, ಅದರಿಂದ ಯಾವ ಒಂದು ಪ್ರತಿಫಲವನ್ನ ನಿರೀಕ್ಷೆ ಮಾಡ್ತೀವಿ ಎಂಬತಕ್ಕಂತಹ ಒಂದು ಜಾಗ್ರತೆ ಇರಬೇಕು. ಮೆಕ್ಯಾನಿಕಲ್ ಆಗಿ ಇದು ಭೌತಿಕವಾಗಿ ಮಾಡತಕ್ಕಂತಹದ್ದಲ್ಲ. ಏನೇ ಆಸನಗಳನ್ನ ಮಾಡುವಾಗ ಒಂದು ಉಸಿರನ್ನ ಬಿಡಬೇಕಾ, ಉಸಿರನ್ನ ತಗೊಳ್ಬೇಕಾ, ಎಲ್ಲೂ ಕೂಡ ಉಸಿರನ್ನ ಹಿಡಿಬಾರದು. ಎರಡನೇದು, ನಾವು ಆ ಆಸನದ ಬೆನಿಫಿಟ್ ಎಲ್ಲಾಗುತ್ತೆ. ಈಗ ಕತ್ತಿಗೆ ಮಾಡುವಂತಹದಿದ್ರೆ ಕತ್ತಿನಲ್ಲಿರ್ತಕ್ಕಂತಹ ಒತ್ತಡ, ಬಿಗಿತ, ಸೆಳೆತವನ್ನ ಹೊರ ಹಾಕ್ಬೇಕು ಅಂತ ಹೇಳಿ ನಾವು ವಿಶೇಷವಾಗಿರ್ತಕ್ಕಂತಹ ಸ್ಟ್ರೆಚಿಂಗ್ ಅಥವಾ ಆಸನವನ್ನ ಮಾಡುವಾಗ ನಮ್ಮ ಒತ್ತು ಅದರ ಮೇಲೆ ಇರಬೇಕು. ದಟ್ ಇಸ್ ಕಾಲ್ಡ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಇನ್ ಎನಿ posture, the most important is our body movement and posture, breathing, synchronized breathing and awareness. ಇವುಗಳನ್ನ ಇಟ್ಟು ಮಾಡಬೇಕು. ಆಸನಗಳಲ್ಲಿ ಸುಮಾರು ಹೇಳ್ತಾರೆ 76,000 ಆಸನಗಳಿದೆ ಅಂತ ಹೇಳಿ. ಅದರಲ್ಲಿ ಸುಮಾರು ಒಂದು 50-60 ಆಸನಗಳನ್ನ ನಾವು ಕಲ್ತ್ಕೊಂಡು ಸಿಂಪಲ್ ಆಗಿ ವಯೋಮಾನಕ್ಕೆ ಅನುಸಾರವಾಗಿ ತಿಳ್ಕೊಂಡು ನಾವು ಅಭ್ಯಾಸದಲ್ಲಿ ಇಟ್ಕೊಂಡ್ರೆ ಸಮಸ್ತ ದೇಹದಲ್ಲಿ ಸಾಮರಸ್ಯತೆ ಇರುತ್ತೆ. ಅದರಲ್ಲಿ ಕೂತು ಮಾಡತಕ್ಕಂತಹದ್ದು, ನಿಂತ್ಕೊಂಡು ಮಾಡತಕ್ಕಂತಹದ್ದು, ಫಾರ್ವರ್ಡ್ ಬೆಂಡಿಂಗ್ ಮುಂದೆ ಬಗ್ಗಿ ಮಾಡತಕ್ಕಂತಹದ್ದು, ಬ್ಯಾಕ್ವರ್ಡ್ ಬೆಂಡಿಂಗ್ ಹಿಂದೆ ಬಗ್ಗಿ ಮಾಡತಕ್ಕಂತಹದ್ದು, ಸೈಡ್ವರ್ಡ್ ಬೆಂಡಿಂಗ್ ಅಕ್ಕಪಕ್ಕಗಳಿಗೆ ಬೆಂಡ್ ಮಾಡತಕ್ಕಂತಹದ್ದು, ಟ್ವಿಸ್ಟಿಂಗ್ ಹೀಗೆ ದೇಹವನ್ನ ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡಿ ಮಾಡತಕ್ಕಂತಹದ್ದು, ಕೊನೆಗೆ ಇನ್ವರ್ಟೆಡ್ ಅಂದ್ರೆ ತಲೆ ಕೆಳಕಾಗಿ ನಿಂತ್ಕೊಂಡು ಮಾಡತಕ್ಕಂತಹದ್ದು. ಈ ರೀತಿ ಬೇರೆ ಬೇರೆ ನಾವು ವಿಭಜನೆಗಳನ್ನ ಮಾಡಿ ಅಭ್ಯಾಸವನ್ನ ಮಾಡ್ತೇವೆ. ಪ್ರತಿಯೊಂದರಲ್ಲೂ ಒಂದು 5-6 ಆಸನಗಳನ್ನ ಅಭ್ಯಾಸದಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಸಾಕಾಗತ್ತೆ. ಅಂಡ್ ಯಾವುದೇ ಆಸನವನ್ನ ಬಲವಾಗಿ ನಾವು ಮಾಡಬಾರದು. ಹಠಯೋಗದಲ್ಲಿ ನ ಹಠಾತ್ ಅಂತ ಹೇಳ್ತೀವಿ, ಅಂದ್ರೆ ನ ಬಲಾತ್ ಅಂತ. ಅಂದ್ರೆ ಉತ್ಸಾಹ ಇಟ್ಕೊಂಡು ನಮ್ಗೆ ಯಾವುದು ಆಗೋದಿಲ್ವೋ ಅದನ್ನ ಮಾಡ್ಲಿಕ್ಕೆ ಹೋಗಬಾರದು. ಅದರಿಂದ ಕೂಡ ತೊಂದರೆ ಆಗುತ್ತೆ. ದೇಹ ಎಷ್ಟು ಬಗ್ಗುತ್ತೋ, ದೇಹ ಎಷ್ಟು ನಮ್ಮನ್ನ ಸಹಕರಿಸುತ್ತೋ ಅಷ್ಟು ಮಾತ್ರ ಮಾಡಬೇಕೇ ವಿನಃವಾಗಿ ಯಾವುದೇ ಆಸನವನ್ನ ತುಂಬಾ ಒತ್ತು ಕೊಟ್ಟು ಬೈ ಫೋರ್ಸ್ ಮಾಡಬಾರದು. ಅದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವರಿಗೆ ಆಸನಗಳನ್ನ ಈ ತರಹ ಇದರ ಒಂದು ಪ್ರಕ್ರಿಯೆಯನ್ನ ಅನುಸರಿಸದೆ ಮಾಡೋದ್ರಿಂದ ತೊಂದರೆಗೂ ಕೂಡ ಈಡಾಗಿದ್ದಾರೆ. ನಾವು ಅದಕ್ಕೆ ಅವಕಾಶ ಕೊಡಬಾರದು. ಬಹುಮುಖ್ಯವಾಗಿ ಯಾವುದೇ ಆಸನಗಳನ್ನ ಮಾಡಿದಾಗ ನಾನು ಮತ್ತೆ ಹೇಳಿದಾಗೆ ಉಸಿರಾಟದ ಕಡೆಗೆ ಗಮನ ಕೊಡಬೇಕು, ಹಾಗೂ ನಮ್ಮ ಅವೇರ್ನೆಸ್ ಅದರ ಮೇಲೆ ಇಟ್ಕೊಂಡು ಮಾಡಬೇಕು. ಬಹುಮುಖ್ಯವಾಗಿರ್ತದೆ. ಇನ್ನು ಈ ಆಸನಗಳನ್ನ ಮಾಡತಕ್ಕಂತಹ ಉದ್ದೇಶ ಒಂದೇನೆ, ದೇಹದಲ್ಲಿ ಸಾಮರಸ್ಯತೆ ಜೊತೆಗೆ ನಾವು ಧ್ಯಾನವನ್ನ ಮಾಡೋದಕ್ಕೆ ಹಲವಾರು ಗಂಟೆಗಳ ಕಾಲ. ಇವತ್ತಿನ ಧ್ಯಾನ ಅಂತಂದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು ಅಂತಲೇ ಅನ್ಕೊಳ್ಳೋಣ. ಅದನ್ನ ಮಾಡ್ಬೇಕಾದ್ರೂ ಕೂಡ ಫಿಟ್ನೆಸ್ ಬೇಕಲ್ವಾ. ಒಬ್ಬ ಡ್ರೈವರ್ 8ರಿಂದ 10 ಗಂಟೆ ಕಾಲ ಚಾಲನೆ ಮಾಡ್ಬೇಕಾದ್ರೆ ಅವನ ಆ ಡ್ರೈವರ್ ಸೀಟ್ ಮೇಲೆ ಕೂತ್ಕೊಂಡು ಮಾಡ್ತಕ್ಕಂತಹ ಒಂದು ಕ್ಷಮತೆ ಬೇಕು. ಆ ಕ್ಷಮತೆ ಬರ್ಬೇಕಾದ್ರೆ ಇವುಗಳನ್ನ ಮಾಡಿದ್ರೆ, ಆಸನಗಳನ್ನ ಪ್ರತಿನಿತ್ಯ ಅಭ್ಯಾಸ ಇಟ್ಕೊಂಡು ಮಾಡಿದ್ರೆ ಅದು ತುಂಬಾ ಪೂರಕವಾಗಿರುತ್ತೆ. ಅದೇ ತರಹ ಇವತ್ತಿನ ನಮ್ಮ ಯುವ ಜನರು ಎಲ್ಲರೂ ಕೂಡ ಸಿಸ್ಟಮ್ ನಲ್ಲಿ ಕೂಡತಕ್ಕಂತಹ ಅನಿವಾರ್ಯತೆ ಬಂದಿದೆ. ಆ ಅನಿವಾರ್ಯತೆಗೆ ನೋಡಿ ಮೊದಲೇ ಸೊಲ್ಯೂಷನ್ ಇದೆ. ಪ್ರತಿನಿತ್ಯ ಅರ್ಧ ಗಂಟೆ 1 ಗಂಟೆ ಯೋಗ ಮಾಡಿ, ಅದರಲ್ಲಿ ಆಸನ ಮಾಡಿ, ಪ್ರಾಣಾಯಾಮ ಮಾಡಿ. ಅದರಿಂದ ನಿಮ್ಗೆ ಈ ಕಂಪ್ಯೂಟರ್ ಜನರೇಟೆಡ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಸಿಸ್ಟಮ್ ಜನರೇಟೆಡ್ ಅಂತ, ಅವುಗಳೆಲ್ಲವನ್ನು ಕೂಡ ನಾವು ದೂರ ಮಾಡಬಹುದು. ಇನ್ನು ಪ್ರಾಣಾಯಾಮ ಅಂತಂದ್ರೆ ಉಸಿರಾಟವನ್ನ ನಾವು ವಿಸ್ತಾರಗೊಳಿಸ್ತಕ್ಕಂಥದ್ದು, ನಿಯಂತ್ರಣಗೊಳಿಸ್ತಕ್ಕಂಥದ್ದು. ಪ್ರಾಣ ಬಹುಮುಖ್ಯ. ಯಾಕೆಂದ್ರೆ ದೇಹದ ಸಾಮರಸ್ಯತೆಯನ್ನ ಕಾಪಾಡುವುದರಲ್ಲಿ ದೇಹದ ಬೇರೆ ಬೇರೆ ಭಾಗಗಳು ಏನಿದೆ, ಶರೀರ, ಮನಸ್ಸು, ಇಂದ್ರಿಯಗಳು, ಆತ್ಮ, ಇವುಗಳ ಮಧ್ಯೆ ಒಂದು ಸಂಪರ್ಕವನ್ನ ಮಾಡತಕ್ಕಂತಹ ಶಕ್ತಿ ಅಂತಂದ್ರೆ ಪ್ರಾಣ. ಸೊ ಆ ಪ್ರಾಣದ ಮೂಲಕ ಮಾತ್ರ ನಾವು ನಮ್ಮ ದೇಹದಲ್ಲಿ ಚೈತನ್ಯವನ್ನ ಉಂಟು ಮಾಡಬಹುದು. ಪ್ರಾಣದ ಮೂಲಕ ಪ್ರಾಣವನ್ನ ನಾವು ಎಲ್ಲಿ ಕೊರತೆ ಇದೆ ಅಲ್ಲಿಗೆ ಕಳಿಸುವುದರ ಮೂಲಕ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ತೊಂದರೆಗಳ ನಿವಾರಣೆ ಮಾಡ್ಕೋಬಹುದಾದ್ರಿಂದ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಎಲ್ಲದಕ್ಕಿಂತ ಬಹುಮುಖ್ಯ, ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ನಾವು ಸಂಯಮಗೊಳಿಸಬಹುದು. ಬಹು ಬೇಗ ಬೇರೆ ಬೇರೆ ಮಾರ್ಗಗಳಿದ್ರೂ ಕೂಡ
ನಾವು ಒಂದು ಸಲ ಕೂತ್ಕೊಂಡು ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ ಇವುಗಳನ್ನ ಮಾಡ್ಲಿಕ್ಕೆ ಹೊರಟ ತಕ್ಷಣ ಮನಸ್ಸು ನಿರ್ಮಲವಾಗುತ್ತೆ. ಅದರಲ್ಲಿ ಬೇಕಾದಷ್ಟು ಪ್ರಕ್ರಿಯೆಗಳಿದೆ. ಆಗ್ಲೇ ನಾನು ಮೊನ್ನೆ ವಿವರಣಾತ್ಮಕವಾಗಿ ಹೇಳಿದ್ದೀನಿ. ಆಕ್ಟಿವೇಟಿಂಗ್ ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಮತ್ತು ಕಪಾಲಭಾತಿ, ಕ್ಲೆನ್ಸಿಂಗ್ ಪ್ರಾಣಾಯಾಮದಲ್ಲಿ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ, ಬ್ಯಾಲೆನ್ಸಿಂಗ್ ಪ್ರಾಣಾಯಾಮದಲ್ಲಿ ಉಜ್ಜೈ ಬ್ರೀತಿಂಗ್, ರಿಲ್ಯಾಕ್ಸಿಂಗ್ ಪ್ರಾಣಾಯಾಮದಲ್ಲಿ ಭ್ರಮರಿ ಪ್ರಾಣಾಯಾಮ, ಕೂಲಿಂಗ್ ಪ್ರಾಣಾಯಾಮದಲ್ಲಿ ಶೀತಲಿ, ಶೀತ್ಕಾರಿ, ಸದಂತ ಅಂತ ಹೇಳಿ ಬೇರೆ ಬೇರೆ ಇದೆ. ಮತ್ತು ಅಡ್ವಾನ್ಸ್ ಇದರಲ್ಲಿ ಈ ಪ್ರಾಣಾಯಾಮದ ಜೊತೆಗೆ ರೇಚಕ, ಕುಂಭಕ, ಪೂರಕ, ರೇಚಕ ಅಂತ ಹೇಳಿ ಅದರಲ್ಲಿ ಬಾಹ್ಯ ಕುಂಭ ಮತ್ತು ಅಂತರ್ಕುಂಭ ಪ್ರಾಣಾಯಾಮಗಳನ್ನು ಕೂಡ ನಾವು ಅಭ್ಯಾಸ ಮಾಡ್ತೀವಿ. ಹೀಗೆ ಈ ಪ್ರಾಣಾಯಾಮದಿಂದ ನಾನು ಹೇಳಿದ ಹಾಗೆ ದೇಹದಲ್ಲಿರ್ತಕ್ಕಂತಹ ಸಮಸ್ತ ಜೀವಕೋಶಗಳನ್ನ, ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಟೈಮ್ನಲ್ಲಿ ಫುಪ್ಪುಸದ ಪ್ರತಿಯೊಂದು ಕಣಗಳನ್ನು ಕೂಡ ನಾವು ಉತ್ಸಾಹ ಭರಿತವನ್ನಾಗಿ ಮಾಡಬಹುದು, ಸೆನ್ಸಿಟೈಸ್ ಮಾಡಬಹುದು, ಜಾಗೃತಿಗೊಳಿಸಬಹುದು. ಆ ಜಾಗೃತಿಗೊಳಿಸ್ಕೊಂಡ್ರೆ ಕೋವಿಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದ್ರೂ ಕೂಡ ಬೇಗ ವಾಸಿಯಾಗುತ್ತೆ. ನಿನ್ನೆ ಒಂದು ರಿಪೋರ್ಟ್ ಕೊಡ್ತಾ ಇದ್ರು ಡಾಕ್ಟರ್ ದೇವಿ ಶೆಟ್ಟಿ ಅವರು. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿರತಕ್ಕಂತಹ ಒಂದು ಸಂವಾದ. ಅದರಲ್ಲಿ ಅವರು ಇದರಲ್ಲಿ ನಾರಾಯಣ ಹೃದಯಾಲಯದಲ್ಲಿ 500ಕ್ಕೂ ಜಾಸ್ತಿ ಹಾಸಿಗೆಗಳು ತುಂಬಿ ಹೋಗಿದೆ. ಆದ್ರೆ ಒಂದು ಸ್ಟಡಿ ಏನಂತಂದ್ರೆ, ಯಾರು ಈ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ, ಅಂದ್ರೆ 2 ಡೋಸ್ ವ್ಯಾಕ್ಸಿನೇಷನ್ ತಗೊಂಡು ಒಂದು ನಿರ್ದಿಷ್ಟ ಕಾಲ ಮುಗಿದಿದೆ, ಅವರು ಒಬ್ಬರೂ ಕೂಡ ICUಗೆ ಹೋಗತಕ್ಕಂತಹ ಒಂದು ಅವಶ್ಯಕತೆ ಬಂದಿಲ್ಲ ಅಂತ ಹೇಳಿದ್ರು. ಆದ್ರಿಂದ ಪ್ರತಿಯೊಬ್ಬರು ಕೂಡ ಮನಸ್ಸಲ್ಲಿ ಇಟ್ಕೋಬೇಕು, ನಾವು ಮಾಡ್ತಾ ಇರತಕ್ಕಂತಹ ಯೋಗ ಪ್ರಕ್ರಿಯೆಗಳು, ಮನೆಯಲ್ಲಿ ನಾವು ಆಹಾರದ ಬಗ್ಗೆ ಗಮನ ಕೊಡ್ತಾ ಇರತಕ್ಕಂಥದ್ದು, ಕಷಾಯಗಳನ್ನ ಮಾಡ್ಕೊಂಡು ಕೊಡ್ತಾ ಇರತಕ್ಕಂಥದ್ದು, ಅಥವಾ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳನ್ನ ಮಾಡ್ತಾ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಪೂರಕ. ದೇ ಆರ್ ಆಲ್ ಕಾಂಪ್ಲಿಮೆಂಟರಿ ಅಂಡ್ ಸಪ್ಲಿಮೆಂಟರಿ. ಹಾಗಂತ ಹೇಳಿ ಯಾರು ಕೂಡ ಉಪೇಕ್ಷೆ ಮಾಡಬಾರದು. ಏನಂತ, ನಾನು ಬೆಳಗ್ಗೆ ಯೋಗ ಮಾಡ್ತೀನಿ, ನಾನು ಬೆಳಗ್ಗೆ ಕಷಾಯ ಕುಡಿತೀನಿ, ನಾನು ವ್ಯಾಯಾಮ ಮಾಡ್ತೀನಿ, ನನಗೆ ವ್ಯಾಕ್ಸಿನೇಷನ್ ಬೇಡ ಅಂತಕ್ಕಂತಹ ಮೌಢ್ಯತನವನ್ನ ಯಾರು ತೋರಿಸ್ಬೇಡಿ. ಆಧುನಿಕ ಪದ್ಧತಿಯವರು ಇದು ಇಂಟಗ್ರೇಟಿವ್ ಸಿಸ್ಟಮ್ ಅಂತ ಹೇಳ್ತಕ್ಕಂಥದ್ದು. ಎಲ್ಲದರಲ್ಲೂ ಶಕ್ತಿ ಇದೆ, ಎಲ್ಲವೂ ಕೂಡ ಸಂಪತ್ತೆ, ಎಲ್ಲದರಲ್ಲೂ ಕೊರತೆ ಇದೆ, ದೌರ್ಬಲ್ಯ ಇದೆ. ಆದ್ರಿಂದ ನಾವು ಎಲ್ಲಾ ಸಮಯದಲ್ಲೂ ಕೂಡ ಸಂಪತ್ತನ್ನ ಉಪಯೋಗ ಮಾಡಬೇಕು, ಶಕ್ತಿಯನ್ನ ಉಪಯೋಗ ಮಾಡ್ಕೋಬೇಕು, ದೌರ್ಬಲ್ಯವಾಗಿರ್ತಕ್ಕಂಥ ವೀಕ್ನೆಸ್ ಗಳನ್ನ ಅಲ್ಲೇ ಬಿಡಬೇಕು. ಅದರಿಂದ ಮೇಕ್ ಯೂಸ್ ಆಫ್ ದ ಸ್ಟ್ರೆಂತ್ ಆಫ್ ಎವರಿ ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನೋ ದೃಷ್ಟಿ ಒಳಗೆ ನಾನು ಮತ್ತೆ ಹೇಳ್ತೀನಿ. ಎಲ್ಲರೂ ಕೂಡ ಆದಷ್ಟು ಬೇಗ ನಿಮ್ಮ ಸರದಿ ಬಂದಾಗ ಮರೀದೇನೆ ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ಕೊಳ್ಳಿ, ಅಥವಾ ಮಕ್ಕಳುಗಳು ದೊಡ್ಡವ್ರನ್ನ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಅನ್ನ ಮಾಡಿಸಿ. ಆಗ ಮಾತ್ರ ನಮಗೆ ಸಂಪೂರ್ಣ ಕವಚ ಸಿಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದ ಬಗ್ಗೆ 2 ಮಾತು ಹೇಳಿ ಮುಂದಕ್ಕೆ ಹೋಗೋಣ. ಪ್ರತ್ಯಾಹಾರ ಅಂತಂದಾಗ ನಮಗೆ ಪಂಚ ಇಂದ್ರಿಯಗಳಿದೆ. ಈ ಇಂದ್ರಿಯಗಳು ಹೇಗೆ ಅಂತಂದ್ರೆ, ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಾದ್ರೆ ಅವು ಓಡೋಗುತ್ತವೆ ಅಂತಂದ್ರೆ ಬೇಕಾದ್ದೆಲ್ಲ ಮಾಡುತ್ತೆ. ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋಗ್ಬಿಟ್ಟು ನೋಡಿದ್ದೆಲ್ಲ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಅದು ಏನಾಗುತ್ತೆ, ಪರಿಗ್ರಹ, ಅಕ್ಯುಮಿಲೇಷನ್. ಹೀಗೆ ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಭವತಿ ಕ್ರೋಧಃ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿ ಭಗವದ್ಗೀತೆ ಒಳಗೆ ಕೃಷ್ಣ ಹೇಳ್ತಾನೆ. ಇದು ಎಲ್ಲವೂ ಶುರುವಾಗೋದು ಎಲ್ಲಿಂದ ಅಂತಂದ್ರೆ, ನಮ್ಮ ಪಂಚೇಂದ್ರಿಯ, ನಮ್ಮ ಇಂದ್ರಿಯಗಳಿದೆಯಲ್ಲ, ಈ ಇಂದ್ರಿಯಗಳನ್ನ ಬೇಕಾಬಿಟ್ಟು ಬಿಟ್ಬಿಡೋದು, ಅವರ ಮೇಲೆ ನಿಗ್ರಹ ಇಲ್ಲದೆ ಇರತಕ್ಕಂಥದ್ದು. ಆ ನಿಗ್ರಹ ಯಾವಾಗ ಇರೋದಿಲ್ಲ, ನಾಲಿಗೆ ಮೇಲೆ ನಿಗ್ರಹ ಇಲ್ಲದೆ ಹೋದ್ರೆ ಗೊತ್ತೇ ಇದೆ, ಬೇಕಾದ್ದೆಲ್ಲ ಅವಶ್ಯಕತೆಗಿಂತ ಜಾಸ್ತಿ ತಿಂತೀವಿ, ಅದರಿಂದ ತೊಂದರೆ ಆಗತ್ತೆ. ನೋಡೋದು, ಈಗ ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಅವಶ್ಯಕತೆಗಿಂತ ಜಾಸ್ತಿ ನೋಡಿದಾಗ ಪರಿಣಾಮ ಏನಾಗುತ್ತೆ. ಅದೇ ತರಹ ಕಿವಿ, ಅಂದ್ರೆ ಅತಿಯೋಗ, ಹೀನಯೋಗ, ಮಿಥ್ಯಾಯೋಗ ಅಂತ ಅತಿಯಾಗಿ ಪಂಚೇಂದ್ರಿಯಗಳನ್ನ ಉಪಯೋಗ ಮಾಡ್ತಕ್ಕಂಥದ್ದು, ಉಪಯೋಗ ಮಾಡದೇ ಇರ್ತಕ್ಕಂಥದ್ದು, ತಪ್ಪಾಗಿ ಉಪಯೋಗ ಮಾಡತಕ್ಕಂಥದ್ದೇ ಈ ಎಲ್ಲ ವ್ಯಾಧಿಗಳಿಗೆ ಕಾರಣ ಅಂತ ಹೇಳಿ ಆಯುರ್ವೇದವು ಹೇಳುತ್ತೆ, ಯೋಗಾನ ಹೇಳುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಅಸಾತ್ಮ್ಯ ಇಂದ್ರಿಯ ಅರ್ಥ ಸಂಯೋಗ ಅಂತ ಹೇಳಿ. ಆದ್ರಿಂದ ನಾವು ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಬೇಕು. ಅಯ್ಯೋ, ಅಂಗಡಿಗೆ ಹೋಗ್ತೀವಿ ಹಾಗೆ ಬಂದ್ಬಿಡದೆ, ಹೋಗಿ ಅಂಗಡಿಗೆ ಹೋಗಿ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ನೀವು ಅದನ್ನ ಹೊತ್ಕೊಂಡ್ ಮನೆಗೆ ಬರ್ಬೇಕು,
ಜೊತೆಲಿ ಬರ್ತಾ ಕಾಯಿಲೆ ತರ್ಕೋಬೇಕು, ಮನಸ್ಸಿಗೆ ಯೋಚನೆ ತರಬೇಕು ಅಂತ ಯಾಕೆ ಮಾಡ್ಕೋಬೇಕು? ವಿಂಡೋ ಶಾಪಿಂಗ್ ಇಸ್ ಅಲೌಡ್. ಯಾವ್ದನ್ ಬೇಕಾದ್ರೂ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಎಲ್ಲವ ಸೌಂದರ್ಯವನ್ನು ಕೂಡ ಅನುಭವಿಸಲಿಕ್ಕೆ ನಮಗೆ ಅಧಿಕಾರ ಇದೆ. ಆದ್ರೆ ಎಲ್ಲವನ್ನು ಹೊತ್ಕೊಂಡು ಬರೋದಕ್ಕೆ ಅಧಿಕಾರ ಇಲ್ಲ. ಹೊತ್ಕೊಂಡು ಬಂದ್ರೆ ತೊಂದರೆ ಆಗತ್ತೆ. ಅದರಿಂದ ನಾವು ಅವಶ್ಯವಾಗಿ ಪ್ರತ್ಯಾಹಾರ, ನಮ್ಮ ಪಂಚ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡೋಣ. ನಿಯಂತ್ರಣ ಮಾಡಿಕೊಂಡಾಗ ಎಲ್ಲಕ್ಕೂ ಕೂಡ ನಮ್ಮಲ್ಲೇ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಮುಂದಿನ ಅಭ್ಯಾಸವನ್ನ ಮಾಡೋಣ. ಮುಂದಿನ ಅಭ್ಯಾಸದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು, ಆಗಲೇ ನಿಮಗೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನ ಹೇಳ್ಕೊಟ್ಟಿದೆ. ಜಸ್ಟ್ ಒಂದೊಂದು ಸರಿ ಎರಡೆರಡು ಸರಿ ಮಾಡ್ತಾ ಮತ್ತೊಮ್ಮೆ ರಿಕ್ಯಾಪ್ ಮಾಡೋಣ. ನೋಡಿ, ಟ್ರಾನ್ಸ್ವರ್ಸ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್, oblique arm stretch breathing, vertical arm stretch breathing, horizontal arm stretch breathing, vertical and backward arm stretch breathing, sideward arm stretch breathing. ಎಡ ಮತ್ತು ಬಲಭಾಗಕ್ಕೆ ಇನ್ಹೇಲ್, ಎಕ್ಸೇಲ್. Next, backward and forward arm stretch breathing. Inhale. Twisting. Exhale. Inhale. Exhale. ಇದನ್ನ ನೀವು ಮನೆಯೊಳಗೆ ಮಾಡುವಾಗ ಕನಿಷ್ಠ 10 ಸಲ ಮಾಡಬೇಕು ಎಲ್ಲರೂ ಕೂಡ. ಇಲ್ಲಿ ನಾವು ಕಾಲದ ಅಭಾವದಿಂದ ನಮ್ಮನ್ನ ನಾವು ಒಂತರಹ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಮನೆಯಲ್ಲಿ ಮಾಡುವಾಗ ನಿಧಾನವಾಗಿ 10 ಸಲ ಮಾಡಬೇಕು. ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ಮಾಡಬೇಕು. ಯಾವ ಭಾಗದಲ್ಲಿ ಒತ್ತಡ ಇದೆ ಆ ಭಾಗಕ್ಕೆ ಒತ್ತು ಕೊಟ್ಟು ಮಾಡಬೇಕು. ಆಗ ಮಾಡಿದಾಗ ನೀವು ಪ್ರತಿಯೊಂದು ಅಂಗಾಂಗಗಳು ಕೂಡ, ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೂ ಕೂಡ ಒಂದು ತರಹ ನವ ಚೈತನ್ಯ ಬರುತ್ತೆ. ಅಂಡ್ ದೇಹದ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತವು ಇರೋದಿಲ್ಲ. ಅದರಿಂದ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ಈ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡಬೇಕು. ಐಟಿ ಕೆಲಸ ಮಾಡತಕ್ಕಂತಹ ನಮ್ಮ ಹುಡುಗರು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಾಡಿದ್ರು ಕೂಡ ಒಳ್ಳೇದು. ಇದು ನಿನ್ನೆ ಮೊನ್ನೆ ನಾವು ಮಾಡ್ತಕ್ಕಂಥದ್ದು. ಇದನ್ನ ನಿಂತ್ಕೊಂಡು ಕೂಡ ಆಗ್ಲೇ ಮಾಡಿದಿರಾ. ಇವತ್ತು ಅದನ್ನ ಮತ್ತೆ ನಾನು ಮಾಡಿಸ್ಲಿಕ್ಕೆ ಹೋಗಲ್ಲ, ಮುಂದಕ್ಕೆ ಕ್ಲಾಸ್ ಹೋಗ್ಬೇಕು. ಕಪಾಲ ಭಾತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಮ್ಮೆ ಮಾಡೋಣ ಎಲ್ರು ಕೂಡ. ಇದರಲ್ಲಿ ಗ್ಯಾಪ್ ಇಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ, ಪ್ಯಾಸಿವ್ ಇನ್ಹಲೇಷನ್, ಉಸಿರನ್ನ ತಗೊಳ್ಳೋದ್ರ ಬಗ್ಗೆ ನಿಮ್ಮ ಗಮನ ಏನು ಹರಿಸಬೇಕಾಗಿಲ್ಲ. ಉಸಿರನ್ನ ಹೊರ ಹಾಕುವುದರ ಮೇಲೆ ಗಮನ ಮಾಡಿ. ಈ ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಹಿಂಗೆ ಚೆನ್ನಾಗಿ ಒಳಕ್ಕೆ ಹೊರಕ್ಕೆ ಮೂವ್ಮೆಂಟ್ಸ್ ಮಾಡಬೇಕು. ಫ್ಲಾಪಿಂಗ್ ದಿ ಅಬ್ಡಾಮಿನ್ ಅಂತ ಹೇಳ್ತೀವಿ. ಇದನ್ನ 60ರಿಂದ 120 ಕೌಂಟ್ ವರೆಗೆ ಮಾಡಬಹುದು. ಮಧ್ಯ ಸ್ವಲ್ಪ ರೆಸ್ಟ್ ಕೊಟ್ಟು 5 ಬಾರಿ ಇದನ್ನ ರಿಪೀಟ್ ಮಾಡಬಹುದು, ಬೆಳಗ್ಗೆ ಸಾಯಂಕಾಲ. ಈಗ ಇದನ್ನ ಯಾರು ಮಾಡಬಹುದು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಗ್ಲೇ ನಿಮ್ಗೆ ಹೇಳಿದೆ. ಈಗ 1 ರೌಂಡ್ ಕಪಾಲ ಭಾತಿಯನ್ನ ಮಾಡೋಣ. ಮಾಡಿ. ಸ್ವಾಮಿ ರಾಮದೇವ್ರು ಹೇಳ್ತಾರೆ, ಕಪಾತ್ ಭಾಲಿ ಕತ್ತೇ ರಹೋ ಅಂತ. ಇದರಿಂದ ಪ್ರತಿಯೊಂದು ಅಂಗಾಂಗಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಆ ಪ್ರಾಣದ ಶಕ್ತಿ ದೇಹದ ಮೂಲೆಗೂ ಕೂಡ ಸೇರುತ್ತೆ. ಇದನ್ನ 5 ರೌಂಡ್ ಮಾಡಬಹುದು. ಇದು ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಎರಡನೇದು ಭಸ್ತ್ರಿಕಾ ಪ್ರಾಣಾಯಾಮ. ಇದು ಕೂಡ ಪ್ಯಾಸಿವ್ ಇನ್ಹಲೇಷನ್, ಆಕ್ಟಿವ್ ಎಕ್ಸಲೇಷನ್. ಮತ್ತೆ ಮೊನ್ನೆ ಹೇಳಿರೋ ಹಾಗೆ ಇದರಲ್ಲಿ ಇದನ್ನ 20 ಕೌಂಟ್ ವರೆಗೆ ಮಾಡಬೇಕು. ಅದೇ ತರಹ 5 ಅಥವಾ 3 ರೌಂಡ್ ನೀವು ಮಾಡಬಹುದು. ಈಗ ಒಂದನ್ನು ಮಾಡೋಣ. ಈಗ ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ರಿಲ್ಯಾಕ್ಸ್. ಹೀಗೆ ಮಾಡಿದಾಗ ವಿಶೇಷವಾಗಿ ನಮ್ಮ ಫುಪ್ಪುಸಗಳಿದೆಯಲ್ಲ, ಅದರಲ್ಲಿರ್ತಕ್ಕಂತಹ ಎಲ್ಲ ಸೆಗ್ಮೆಂಟ್ಸ್ ಅಂತ ಹೇಳ್ತೀವಿ. ಆ ಸೆಗ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂತಹ ಬ್ರೋಂಕಿಯಲ್ ಟ್ರೀ ಅಂತ ಹೇಳ್ತೀವಿ. ಅವುಗಳೆಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತೆ.
ಎಲ್ಲೂ ಕೂಡ ಕಫ ಆಗ್ಲಿ, ವೈರಸ್ ಆಗ್ಲಿ, ಬ್ಯಾಕ್ಟೀರಿಯಾ ಆಗ್ಲಿ ಕೂರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ದಿನಾ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ರೆ ಮನೆ ಶುದ್ಧವಾಗಿರುತ್ತೆ ಅಲ್ವಾ. ಪಾತ್ರೆ ದಿನಾ ತೊಳಿತಾ ಇದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದ್ ದಿವಸ ಸ್ವಲ್ಪ ಸೋಮಾರಿತನ ಮಾಡ್ಕೊಂಡು ಉಜ್ಜೋದ್ ಕಡಿಮೆ ಮಾಡಿದ್ರೆ ಅಥವಾ ನಮ್ಮ ಮೈನೇ ತಗೊಳ್ಳಿ, ದಿನಾ ಸ್ನಾನ ಮಾಡ್ಬೇಕು ಅಂತ ಹೇಳ್ತೀವಿ. ಕೆಲವರು ಯಾವಾಗ್ಲೂ ವಾರಕ್ಕೊಂದ್ಸಲಿ ಮಾಡೋರು ಇದ್ದಾರೆ. ಈ ದಿನ ಸ್ನಾನ ಮಾಡ್ತಕ್ಕಂತ ಪ್ರವೃತ್ತಿ ಇದ್ದಾಗ ಏನಾಗುತ್ತೆ, ದೇಹದಲ್ಲಿ ಒಂದು ತರಹ ಬೆಳಕು, ಅದಕ್ಕೆ ನಾವು ಏನಂತೀವಿ ಕಾಂತಿ ಅಥವಾ ಪ್ರಭಾ ಅಂತ ಹೇಳ್ತೀವಿ, ಅದು ಹೊರಹೊಮ್ಮುತ್ತೆ. ಆ ತರಹ ದೇಹದ ಒಳಗೆ ಇರ್ತಕ್ಕಂತಹ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನ, ಅದರಲ್ಲೂ ಈ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಫುಫ್ಫುಸವನ್ನ, ಲಂಗ್ಸ್ ಅನ್ನ ನಾವು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ವ್ಯಾಯಾಮವನ್ನ, ಪ್ರಾಣಾಯಾಮವನ್ನ ಮಾಡೋದ್ರಿಂದ ಎಲ್ಲ ಜೀವಕೋಶಗಳು ಕೂಡ ಉತ್ಸಾಹ ಭರಿತವಾಗಿ ಕೆಲಸ ಮಾಡೋದ್ರಿಂದ ಇಟ್ ಇಸ್ ಕಾಲ್ಡ್ ಆಸ್ ಸೆನ್ಸಿಟೈಸಿಂಗ್ ಎವ್ರಿ ಸೆಲ್ಸ್ ಆಫ್ ದ ಲಂಗ್ಸ್ ಅಂತ ಹೇಳ್ತೀವಿ. ಮಾಡಿದ್ರೆ ಯಾವುದೇ ಆರ್ಗ್ಯಾನಿಸಮ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಪ್ರತಿರೋಧ ಉಂಟಾಗಿ ಅದರ ಉತ್ಪತ್ತಿಗೆ ಅವಕಾಶವನ್ನ ಕೊಡೋದಿಲ್ಲ. ನೆಕ್ಸ್ಟ್ ನಾಡಿ ಶುದ್ಧಿ ಪ್ರಾಣಾಯಾಮ. ಅದು ನಿಮ್ಗೆ ಗೊತ್ತಿದೆ, ಎಡಗಡೆಯಿಂದ ನಿಧಾನಕ್ಕೆ ಉಸಿರು ತಗೋಬೇಕು, ಬಲಗಡೆಯಿಂದ ಉಸಿರು ಬಿಡಬೇಕು. ಬಲಗಡೆಯಿಂದ ಉಸಿರು ತಗೋಬೇಕು, ಎಡಗಡೆಯಿಂದ ಉಸಿರನ್ನ ಬಿಡಬೇಕು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನೋ ರಿಸ್ಟ್ರಿಕ್ಷನ್ ಆಫ್ ಪ್ಲೇಸ್, ಟೈಮ್ ಅಂಡ್ ನಂಬರ್ ಅಂತ ಆಗ್ಲೇ ಹೇಳಿದ್ದೀನಿ ನಾನು. ಇದನ್ನ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಸರಿ ಬೇಕಾದ್ರೂ ಮಾಡಬಹುದು. ಇದು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ, ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಲಿಕ್ಕೆ ಒಂದು ತುಂಬಾ ಸುಲಭವಾಗಿರ್ತಕ್ಕಂತಹ ಸಾಧನ ಅಥವಾ ಒಂದು ಅಭ್ಯಾಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಇದನ್ನವತ್ತು ಒಂದ್ಸರಿ ಮಾಡ್ಸೋಣ. ಉಜ್ಜಯಿ ಬ್ರೀತಿಂಗ್ ಅಂತ, ಉಸಿರನ್ನ ದೀರ್ಘವಾಗಿ ತಗೋಬೇಕು. ಎಲ್ರಿಗೂ ಕೂಡ ಗೊರಕೆ ಹೊಡೆಯುವಾಗ ಏನು ಒಂದು ಇದು ಉತ್ಪತ್ತಿ ಆಗುತ್ತೆ, ಆ ರೀತಿ ಒಳಗೆ ನಮ್ಮ ಕ್ಯಾರಿಂಗ್ಸ್ ಅಂದ್ರೆ ಗಂಟಲಿನ ಒಳಗಡೆ ಇರ್ತಕ್ಕಂತಹ ಜಾಗಕ್ಕೆ ಉಸಿರನ್ನ ಸ್ಪರ್ಶ ಮಾಡ್ತಾ ನಿಧಾನವಾಗಿ ಉಸಿರು ತಗೋಬೇಕು, ಉಸಿರನ್ನ ಬಿಡಬೇಕು. ಇದನ್ನ 3 ಸರಿ ಅಥವಾ 5 ಸಲ ಅಭ್ಯಾಸ ಮಾಡಿದ್ರೆ ಸಾಕು. ಈಗ ಉಸಿರು ತಗೊಳ್ಳುವಾಗ ಒಂದೇನಂದ್ರೆ, ಮೊದಲನೇ ಹಂತದಲ್ಲಿ ಹೊಟ್ಟೆಯನ್ನು ಉಬ್ಬಿಸಿ, ಎರಡನೇ ಹಂತದಲ್ಲಿ ಎದೆಯನ್ನ ವಿಸ್ತಾರಗೊಳಿಸಿ, ಮೂರನೇ ಹಂತದಲ್ಲಿ ಕತ್ತನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರು ಬಿಡುವಾಗ ಅದು ರಿವರ್ಸ್, ಈ ಹೊಟ್ಟೆಯ ಭಾಗವನ್ನ ಒಳಕ್ಕೆ ಕುಗ್ಗಿಸಿ ಎದೆಯನ್ನ ಸಂಕುಚಿತಗೊಳಿಸಿ ಕತ್ತನ್ನ ಕೆಳಗಿಳಿಸಬೇಕು. ಇದು ಉಜ್ಜಯಿ ಬ್ರೀತಿಂಗ್. ನೋಡಿ, ವೈಯಕ್ತಿಕವಾಗಿ ಯಾರಿಗಾದ್ರೂ ಕೂಡ ಅಭ್ಯಾಸ ಮಾಡಬೇಕು ಅಂತಂದ್ರೆ ಯಾವಾಗ ಬೇಕಾದ್ರೂ ಕೂಡ ಅದನ್ನ ಮಾಡೋಣ. ಈಗ ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ಉಜ್ಜಯಿ ಬ್ರೀತಿಂಗ್ ಮಾಡೋದ್ರಿಂದ ಈ ನಮ್ಮ ನಾಡಿಗಳು ಏನಿದೆ, ಸೂರ್ಯ, ಚಂದ್ರ ಅಥವಾ ಇಡ, ಪಿಂಗಿಳ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಏನ ನಾವು ವಿಭಜನೆಯ ರೂಪವಾಗಿ ಹೇಳಿದ್ರು ಕೂಡ ಅವುಗಳ ಮಧ್ಯೆ ಒಂದು ಸಾಮರಸ್ಯತೆಯನ್ನು ಉಂಟು ಮಾಡುವ ದೃಷ್ಟಿಯಿಂದ ಈ ಉಜ್ಜಯಿ ಪ್ರಾಣಾಯಾಮವನ್ನ ಮಾಡಬೇಕು. ತದನಂತರ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹದ್ದು ಭ್ರಮರಿ ಪ್ರಾಣಾಯಾಮ. ಆಗ್ಲೇ ಹೇಳ್ಕೊಟ್ಟಿದೆ, ಇದು ಬಹುಮುಖ್ಯವಾಗಿದೆ. ದಿನಕ್ಕೆ 5 ಸಲ ರಾತ್ರಿ ಮಲಗೋದಕ್ಕೆ ಮೊದಲು ಮಾಡಿದ್ರೆ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಆಗಲ್ಲ, ಉಸಿರಾಟಕ್ಕೂ ಕೂಡ ತೊಂದರೆ ಆಗಲ್ಲ. ಅಂಡ್ ಬಹುಮುಖ್ಯವಾಗಿ ನಾನು ಆಗ್ಲೇ ಹೇಳಿದ್ದೀನಿ, ಇದನ್ನ ಮಾಡೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತಕ್ಕಂತಹದ್ದು ವೈಜ್ಞಾನಿಕವಾಗಿ ನಿರೂಪಣೆಯಾಗಿದೆ. ಆ ನೈಟ್ರಿಕ್ ಆಕ್ಸೈಡ್ ಈ ಕೋವಿಡ್ ಸಂತತಿಯನ್ನ ರಿಸ್ಟ್ರಿಕ್ಟ್ ಮಾಡೋದ್ರಲ್ಲಿ ತುಂಬಾ ಉಪಯೋಗವಾಗುತ್ತೆ. ಅದರಿಂದ ಹೀಗೆ ಪ್ಲಗ್ ಮಾಡಬೇಕು, ಇವುಗಳನ್ನ ಹರಡಬೇಕು, ಚೆನ್ನಾಗಿ ಉಸಿರು ತಗೊಂಡು ಅಂತ ಹೇಳ್ಬೇಕು. ಇದರಲ್ಲಿ ಬಹುಮುಖ್ಯ ಏನಂದ್ರೆ, ನಮ್ಮ ದಂತದ ಸಾಲುಗಳನ್ನ ತುಂಬಾ ಹಗುರವಾಗಿ ಲೂಸ್ ಆಗಿ ಇಟ್ಕೋಬೇಕು, ಟೈಟ್ ಆಗಿ ಇಟ್ಕೋಬಾರ್ದು. ಆ ಮೇಲೆ ಮತ್ತು ಕೆಳಗಿನ ದಂತದ ಸಾಲುಗಳು ಪರಸ್ಪರ ಸ್ಪರ್ಶ ಮಾಡಿದಾಗ ಒಂದು ಸಂಗೀತ ಮೃದಂಗ ಧ್ವನಿ ಬರುತ್ತೆ. ಆ ಧ್ವನಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಒತ್ತಡವನ್ನ, ಬಿಗಿತವನ್ನ, ಸೆಳೆತವನ್ನ ಹೊರಗೆ ಹಾಕೋದರಲ್ಲಿ ಪೂರಕವಾಗಿರುತ್ತೆ. ಉಸಿರು ತಗೊಳ್ಳಿ.
Last round. Relax. Just gently open your eyes. ಇದಿಷ್ಟನ್ನು ಕೂಡ ನಾವು ಹೋದಿನ ಅಂದ್ರೆ ಹಿಂದಿನ ತರಗತಿಗಳಲ್ಲಿ ಮಾಡಿದ್ವಿ. ಈಗ ಕೂಲಿಂಗ್ ಪ್ರಾಣಾಯಾಮ. ಯೋಗ ಮಾಡೋದ್ರಿಂದ ಕೂಡ ದೇಹದಲ್ಲಿ ಕೆಲವು ಸರಿ ಉಷ್ಣತೆ ಜಾಸ್ತಿ ಆಗುತ್ತೆ. ಅಂದ್ರೆ ಎಲ್ಲಿ ಎಫೆಕ್ಟ್ ಇರುತ್ತೋ, ಎಲ್ಲಿ ಆಕ್ಷನ್ ಇರುತ್ತೋ ಅಲ್ಲಿ ರಿಯಾಕ್ಷನ್ ಇದ್ದೇ ಇರುತ್ತೆ. ಎಲ್ಲಿ ಎಫೆಕ್ಟ್ ಇರುತ್ತೋ ಅದನ್ನ ನಾವು ಸರಿಯಾಗಿ ಮಾಡದೆ ಹೋದ್ರೆ ಅಡ್ವರ್ಸ್ ಎಫೆಕ್ಟ್ ಇರುತ್ತೆ. ಯೋಗ ಮಾಡೋದು, ಮನೆಯಲ್ಲಿ ಕಷಾಯ ಕುಡಿಯೋದು, ಆಯುರ್ವೇದಿಕ್ ಔಷಧಿಗಳಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತಕ್ಕಂಥದ್ದು ಒಂದು ತಪ್ಪಾದ ಕಲ್ಪನೆ. ಅದನ್ನ ಗಮನ ಇಟ್ಕೋಬೇಕು. ಯೋಗವನ್ನ ಅತಿಯಾಗಿ ಮಾಡೋದ್ರಿಂದ, ಸರಿಯಾಗಿ ಮಾಡದೇ ಇರೋದ್ರಿಂದ ಕೂಡ ದೇಹದಲ್ಲಿ ಕೆಲವು ತೊಂದರೆಗಳು ಅಥವಾ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂದ್ರೆ ದೇಹದ ಉಷ್ಣತೆ ಜಾಸ್ತಿಯಾಗಿ ಕಣ್ಣು ಉರಿ ಬರ್ತಕ್ಕಂಥದ್ದು, ಮಲ ವಿಸರ್ಜನೆ ಮಾಡುವಾಗ ಉರಿ ಬರ್ತಕ್ಕಂಥದ್ದು, ಎದೆಯಲ್ಲಿ ಉಸಿರು ಇವೆಲ್ಲ ಆಗೋದಕ್ಕೆ ಆಗುತ್ತೆ. ಅದನ್ನ ಸಾಮಾನ್ಯವಾಗಿ ನಾವು ಎಲ್ಲ ಯೋಗ ದೃಷ್ಟಿಯಿಂದ ನೋಡಿ ಶೀದ್ಲಿ ಹೀಗಿರುತ್ತಲ್ಲ, ಇದನ್ನ ಬೀಕ್ ಅಂದ್ರೆ ಗಿಣಿಯ ಕೊಕ್ಕಿದೆಯಲ್ಲ ಆ ತರಹ ನಮ್ಮ ನಾಲಿಗೆಯನ್ನ ಕನ್ವರ್ಟ್ ಮಾಡ್ಕೋಬೇಕು. ಇದು ಮೂರರಲ್ಲೂ ಉಸಿರು ಬಾಯಿನಲ್ಲಿ ಉಸಿರು ತಗೊಳ್ತೀವಿ, ಮೂಗಿನ ಮೂಲಕ ಬಿಡ್ತೀವಿ. ಇನ್ನು ಎಲ್ಲಾ ಪ್ರಾಣಾಯಾಮದಲ್ಲೂ ಕೂಡ ಈ ಪ್ರಕ್ರಿಯೆ ಇಲ್ಲ. ಮೂಗಿನಲ್ಲೇ ಉಸಿರು ತಗೊಳ್ತೀವಿ, ಮೂಗಿನಲ್ಲೇ ಬಿಡ್ತೀವಿ. ಇಲ್ಲಿ ಬಾಯಲ್ಲಿ ಉಸಿರು ತಗೊಂಡು ಮೂಗಿನಲ್ಲಿ ಬಿಡೋದ್ರಿಂದ ಸಂಪೂರ್ಣ ನಿಮ್ಗೆ ಅನುಭವ ಬರುತ್ತಿದೆ ಹೇಗೆ ಕೂಲ್ ಆಗುತ್ತೆ ಅಂತ. ಹೀಗೆ ಮೊದಲನೇದು ಹೀಗೆ ಮತ್ತೊಮ್ಮೆ ಇನ್ನೊಮ್ಮೆ ಇದು ಶೀತಲಿ ಅಂತ ಹೇಳ್ತೀವಿ. ಶೀತ್ಕರಿ ಅದು ಹೇಗೆ ಅಂತ ಅಂದ್ರೆ ನೋಡಿ, ಈ ನಾಲಿಗೆನ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿ ಬಾಯಲ್ಲಿ ಉಸಿರು ತಗೋಬೇಕು, ಮೂಗಲ್ಲಿ ಉಸಿರು ಬಿಡಬೇಕು. ನೋಡಿ, ಅದು ಅಭ್ಯಾಸ ಮಾಡಿ. ನೋಡಿ ಎಷ್ಟು ಬೇಗ ದೇಹ ಕೂಲ್ ಆಗುತ್ತೆ. ಇದು ಮೂರನೇದು ಸದಂತ ಪ್ರಾಣಾಯಾಮ ಅಂತ. ಇದು ಕೂಡ ತುಂಬಾ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ನೋಡಿ, ಅದಕ್ಕೆ ಹಲ್ಲನ್ನ ಎರಡನ್ನ ಹೀಗೆ ಸೇರಿಸ್ಬೇಕು. ಆ ಹಲ್ಲಿನ ಸಂಧಿಗಳಿಂದ ಉಸಿರನ್ನ ಬಾಯಲ್ಲಿ ತಗೋಬೇಕು, ಆಮೇಲೆ ಮೂಗಿಂದ ಬಿಡಬೇಕು. ನೋಡಿ, ಹೀಗಿದೆಯಲ್ಲ. ಯಾವುದೇ ಪ್ರಕ್ರಿಯೆಯಲ್ಲಿ ಒಮ್ಮೆ ಉಸಿರನ್ನ ತಗೊಳ್ಳಿ ಅಥವಾ ಬ್ರೀತ್ ಇನ್ ಅಂತ ಹೇಳಿದ ತಕ್ಷಣ ಇದನ್ನ ಮಾತ್ರ ಯಾವಾಗ್ಲೂ ಮರಿಬೇಡಿ. ಯಾವುದು? ಬಲ್ಜ್ ಯುವರ್ ಅಬ್ಡಮಿನ್, ಹೊಟ್ಟೆಯನ್ನ ಉಬ್ಬಿಸಿ. ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್, ಎದೆಯನ್ನ ವಿಸ್ತಾರಗೊಳಿಸಿ. ರೈಸ್ ಯುವರ್ ಕಾಲರ್ ಬೋನ್, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತಬೇಕು. ಯಾಕೆ ಅಂದ್ರೆ ಹೀಗೆ ಮಾಡೋದ್ರಿಂದ ಲೋಯರ್, ಮಿಡಲ್ ಅಂಡ್ ದಿ ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಇದೆಯಲ್ಲ, ಅವುಗಳ ಮೂಲಕ ನಾವು ಉಸಿರಾಟವನ್ನ ಮಾಡ್ತೀವಿ. ಅಂಡ್ ಬ್ರೀತ್ ಔಟ್, ಉಸಿರನ್ನ ಬಿಡಿ ಅಂತ ಹೇಳಿದ ತಕ್ಷಣ ನೀವು ಮರಲೇಬಾರ್ದು ಇದನ್ನ. ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ,
ಕತ್ತಿನ ಭಾಗವನ್ನ ಕೆಳಕ್ಕೆ ಇಳಿಸ್ಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಸಂಪೂರ್ಣ ಪುಪ್ಪುಸಗಳು ಅಥವಾ ಲಂಗ್ಸ್ ಅಂತ ಏನ್ ಹೇಳ್ತೀವಿ, ಇದು ಸಕ್ಷಮವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಯಾವಾಗ ನಿಮ್ಮ ಪ್ರಾಣ ಶಕ್ತಿಯ ಕೇಂದ್ರ, ಪ್ರಾಣ ಶಕ್ತಿಯ ಒಂದು ಅಪರಟಸ್ ಅಂತ ಹೇಳ್ತೀವಲ್ಲ, ಲಂಗ್ಸ್ ಸ್ಟ್ರಾಂಗ್ ಆಗಿದ್ರೆ, ಪರ್ಫೆಕ್ಟ್ ಆಗಿದ್ರೆ, ಆಕ್ಟಿವ್ ಆಗಿದ್ರೆ, ಸೆನ್ಸಿಟಿವ್ ಆಗಿದ್ರೆ, ಜಾಗೃತವಾಗಿದ್ರೆ ಕೋವಿಡ್ ಬಗ್ಗೆ ಭಯ ಪಡ್ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ಮತ್ತೆ ಹೇಳೋದು, ಎದೆಯನ್ನ ಉಬ್ಬಿಸಿ, ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಕ್ಕೆ ತರ್ತಾ ಉಸಿರನ್ನ ಬಿಡಬೇಕು. ಇದಕ್ಕೆ ಪೂರಕವಾಗಿ ಒಂದು ಪ್ರಾಣಾಯಾಮ ಸೆಕ್ಷನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಅವಸ್ಥಾಂತರ ಪ್ರಾಣಾಯಾಮ ಅಂತ ಹೇಳ್ತೀವಿ, ಇನ್ನೊಂದು ಯೋಗಿಕ್ ಬ್ರೀತಿಂಗ್ ಅಂತ. ಅದನ್ನ ಇವತ್ತು ಅಭ್ಯಾಸ ಮಾಡೋಣ. ಸೆಕ್ಷನಲ್ ಬ್ರೀತಿಂಗ್ ಅಂದ್ರೇನು? 3 ಸೆಕ್ಷನ್ಸ್ ಇದೆ, ಅರ್ಥ ಮಾಡ್ಕೊಂಡ್ವಿ. ಲೋಯರ್ ಲೋಬ್ಸ್, ಮಿಡ್ಲ್ ಲೋಬ್ಸ್, ಅಪ್ಪರ್ ಲೋಬ್ಸ್ ಅಲ್ವಾ? ಈಗ ಈ ಲೋಯರ್ ಲೋಬ್ಸ್ ನ ಮಾತ್ರ ಉಪಯೋಗ ಮಾಡಿ ಬ್ರೀತಿಂಗ್ ಮಾಡೋದು, ಅದಕ್ಕೆ ನಾವು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಎರಡನೆಯದು ಚೆಸ್ಟ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಉರಶ್ವಾಸ. ಎದೆಯ ಭಾಗದ ಬಗ್ಗೆ ನಮ್ಮ ಜಾಗೃತೆಯನ್ನ ಅಥವಾ ಫೋಕಸ್ ಅನ್ನ ಅದ್ರ ಮೇಲೆ ಮಾಡ್ತಾ ಬ್ರೀತಿಂಗ್ ಮಾಡ್ತಕ್ಕಂಥದ್ದು. ನೆಕ್ ಬ್ರೀತಿಂಗ್ ಅಂದ್ರೆ ಈ ಮೇಲ್ ಭಾಗಕ್ಕೆ ನಮ್ಮ ಗಮನವನ್ನ ಇಟ್ಟು ಉಸಿರಾಟ ಮಾಡ್ತಕ್ಕಂಥದ್ದು. ಇದನ್ನ ಮೂರನ್ನು ಸೆಪರೇಟ್ ಆಗಿ ಮಾಡಿದಾಗ ಅದಕ್ಕೆ ಹೆಸರು ಅವಸ್ಥಾಂತರ ಪ್ರಾಣಾಯಾಮ ಅಥವಾ ಸೆಕ್ಷನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಇದರಿಂದ ಕೂಡ ನಮ್ಮ ಫುಫುಸದ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ಸೊ ಅಬ್ಡಾಮಿನಲ್ ಬ್ರೀತಿಂಗ್ ಮಾಡೋದು ಹೇಗೆ? ಜಸ್ಟ್ ನೋಡಿ, ಬಲ್ಜ್ ಯುವರ್ ಅಬ್ಡಮಿನ್, ಉಸಿರನ್ನ ಹೊಟ್ಟೆಯನ್ನ ಉಬ್ಬಿಸಿ ಕುಗ್ಗಿಸಿ ಅಷ್ಟೇ. ನೋಡಿ, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕೈಯಿನ ಮೂವ್ಮೆಂಟ್ಸ್ ಪ್ರಾರಂಭದಲ್ಲಿ ಬೇಕು, ಆಮೇಲೆ ಬೇಡ. ನೋಡಿ, ಇದಕ್ಕೆ ಹೆಸರು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ. ನೀವು ಮಾಡುವಾಗ 5 ಸಲ ಅಥವಾ 10 ಸಲ ಇದನ್ನ ಮನೆಯಲ್ಲಿ ಮಾಡಬಹುದು. ಇದನ್ನ ಮಾಡೋದ್ರಿಂದ ಲೋಯರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ ಅಂಡ್ ಸಂಪೂರ್ಣ ದೇಹದ ಕೆಳಗಿನ ಭಾಗ ಇದೆಯಲ್ಲ ಅಲ್ಲಿಗೆಲ್ಲ ಕೂಡ ಪ್ರಾಣದ ಶಕ್ತಿ ಪ್ರವಹನ ಆಗತ್ತೆ. ನೆಕ್ಸ್ಟ್ ಚೆಸ್ಟ್ ಬ್ರೀತಿಂಗ್. ಈ ಚೆಸ್ಟ್ ಬ್ರೀತಿಂಗ್ ಮಾಡುವಾಗ ಹೇಗೆ? ಎದೆಯನ್ನು ವಿಸ್ತಾರಗೊಳಿಸಬೇಕು. ಹೀಗಿದೆ ನೋಡಿ, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹೀಗೂ ಮಾಡಬಹುದು. ಹೀಗೆ ಇಟ್ಕೊಂಡು ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ರಿಲ್ಯಾಕ್ಸ್. ಇದು ಚೆಸ್ಟ್ ಬ್ರೀತಿಂಗ್ ಅಂತ ಹೇಳಿ. ಇದನ್ನ ಮಾಡಿದ್ರೆ ಫುಫುಸದ ಮಧ್ಯದ ಭಾಗ ಇದೆಯಲ್ಲ, ಮಧ್ಯದ ಲೋಬ್ಸ್ ಅಂತ ಹೇಳ್ತೀವಲ್ಲ, ಇವುಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಹಾಗೂ ಮಧ್ಯಭಾಗದ, ಶರೀರದ ಮಧ್ಯಭಾಗ ಅಂದ್ರೆ ನಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಜೀವಕೋಶಗಳು ಕೂಡ ಶಕ್ತಿಯುತವಾಗುತ್ತೆ ಮತ್ತು ಉತ್ಸಾಹ ಭರಿತವಾಗುತ್ತೆ. ಇನ್ನು ನೆಕ್ ಬ್ರೀತಿಂಗ್, ಅದಕ್ಕೆ ನಾವು ಗ್ರೀವಾಶ್ವಾಸ ಅಂತ ಹೇಳ್ತೀವಿ. ಆ ನೆಕ್ ಬ್ರೀತಿಂಗ್ ಅಥವಾ ಕ್ಲಾವಿಕ್ಯುಲಾರ್ ಬ್ರೀತಿಂಗ್, ಈ 2 ಬೋನ್ ಇದೆಯಲ್ಲ, ಇದಕ್ಕೆ ಕ್ಲಾವಿಕಲ್ ಬೋನ್ ಅಂತ ಹೇಳ್ತೀವಿ, ಕಾಲರ್ ಬೋನ್ ಅಂತ. ಇವುಗಳನ್ನ ಉಪಯೋಗ ಮಾಡಿ ಇವುಗಳ ಒಂದು ಸಹಾಯದಿಂದ ಮಾಡತಕ್ಕಂತಹ ಉಸಿರಾಟಕ್ಕೆ ಕ್ಲಾವಿಕ್ಯುಲಾರ್ ಬ್ರೀತಿಂಗ್ ಆರ್ ನೆಕ್ ಬ್ರೀತಿಂಗ್ ಆರ್ ಗ್ರೀವಾಶ್ವಾಸ ಆರ್ ಊರ್ಧ್ವ ಶ್ವಾಸ ಅಂತ ಹೇಳ್ತೀವಿ. ಇದನ್ನ ಮಾಡುವಾಗ ವೆರಿ ಸಿಂಪಲ್. ನೋಡಿ, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಹೀಗೆ ಮಾಡಿದ್ರೆ ಈ ಅಪ್ಪರ್ ಲೋಬ್ಸ್, ಅದರಲ್ಲೂ ವಿಶೇಷವಾಗಿ ಡೆಡ್ ಏರಿಯಾ ಆಫ್ ದಿ ಲಂಗ್ಸ್ ಅಂತ ಏನು ಹೇಳ್ತೀವಿ, ಅಪೆಕ್ಸ್ ಅಲ್ಲಿ
ಅವುಗಳು ಆಕ್ಟಿವೇಟ್ ಆಗುತ್ತೆ. ಇದನ್ನ ಹೀಗೂ ಮಾಡಬಹುದು. ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಂಡು ಚೆನ್ನಾಗಿ ಉಸಿರಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಸೊ ಹೀಗೆ ಮಾಡಿದ್ರೆ ಈ ಸೆಕ್ಷನಲ್ ಬ್ರೀತಿಂಗ್ ಸಹಾಯದಿಂದ ನಮ್ಮ ಫುಫುಸದ ಕೆಳಗಿನ, ಮಧ್ಯದ ಮತ್ತು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಆ ವಿಭಾಗಗಳನ್ನ, ಲೋಬ್ಸ್ ಗಳನ್ನಲ್ಲಿರ್ತಕ್ಕಂತಹ ಎಲ್ಲ ಜೀವಕೋಶಗಳನ್ನು ಕೂಡ ನಾವು ಆಕ್ಟಿವ್ ಮಾಡಬಹುದು, ಸೆನ್ಸಿಟೈಸ್ ಮಾಡಬಹುದು. ಇದಕ್ಕೆ ನಾವೇನ್ ಹೇಳ್ತೀವಿ? ಉದರ ಶ್ವಾಸ, ಅಧರ ಶ್ವಾಸ, ಅಬ್ಡಾಮಿನಲ್ ಬ್ರೀತಿಂಗ್, ಇಷ್ಟನ್ನು ಹೇಳ್ತೀವಿ ನಾವು. ಇಲ್ಲಿಗೆ ಉರಶ್ವಾಸ, ಉರ ಅಂದ್ರೆ ಎದೆ, ಚೆಸ್ಟ್ ಬ್ರೀತಿಂಗ್ ಅಥವಾ ಥೊರಾಸಿಕ್ ಬ್ರೀತಿಂಗ್ ಅಥವಾ ಮಧ್ಯಮ ಶ್ವಾಸ ಅಂತ ಹೇಳ್ತೀವಿ. ಮೇಲ್ಗಡೆಯಲ್ಲಿ ಉಸಿರಾಟ ಮಾಡೋದಕ್ಕೆ ಕ್ಲಾವಿಕ್ಯುಲಾರ್ ಬ್ರೀತಿಂಗ್, ನೆಕ್ ಬ್ರೀತಿಂಗ್, ಊರ್ಧ್ವ ಶ್ವಾಸ ಅಂತ ಹೇಳ್ತೀವಿ. ಸೊ ಹೇಳೋದು ಏನಾದ್ರು ಇರ್ಲಿ, ಬಹು ಮುಖ್ಯವಾಗಿರ್ತಕ್ಕಂಥದ್ದು ಹೊಟ್ಟೆಯನ್ನ ಉಬ್ಬಿಸಿ ಮಾಡ್ತಕ್ಕಂಥದ್ದು ಅಬ್ಡಾಮಿನಲ್ ಬ್ರೀತಿಂಗ್, ಎದೆಯನ್ನ ವಿಸ್ತಾರಗೊಳಿಸಿ ಮಾಡ್ತಕ್ಕಂಥದ್ದು ಚೆಸ್ಟ್ ಬ್ರೀತಿಂಗ್, ಈ ಕಾಲರ್ ಬೋನ್ ನ ಮೇಲಕ್ಕೆ ಎತ್ತಿ ಉಸಿರಾಟ ಮಾಡ್ತಕ್ಕಂಥದ್ದು ನೆಕ್ ಬ್ರೀತಿಂಗ್. ಇದು ಮೂರನ್ನು ಕೂಡ ಮಾಡಿದರೆ ಸಂಪೂರ್ಣ ಫುಫುಸ ಯಾವ ಯುದ್ಧಕ್ಕೂ ತಯಾರಿರುತ್ತೆ. ಸಾರ್ಸ್ ಡಿಸೀಸ್ಗಳು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಏನು ಇದೆಯಲ್ಲ, ಅದು ಎಬೋಲಾ ಬಂದಿತ್ತು, ಹೋದ್ಸಲ ಇನ್ನೊಂದೇನೋ ಬಂದಿತ್ತು, ಈಗ ಕೋವಿಡ್-19, 2021 ಯಾವ್ದು ಬೇಕಾದ್ರೂ ಬರಲಿ, ನಾವು ನಮ್ಮ ಶಸ್ತ್ರಾಗಾರವನ್ನ ಸರಿಯಾಗಿ ಇಟ್ಕೊಳ್ಳೋಣ, ಫುಫುಸವನ್ನ ಸರಿಯಾಗಿ ಇಟ್ಕೊಳ್ಳೋಣ. ಆ ದೃಷ್ಟಿ ಒಳಗೆ ಇದನ್ನು ಮಾಡಬೇಕು. ಈಗ ಮೂರನ್ನು ಸೇರಿಸಿ ಮಾಡಿದ್ರೆ ಅದಕ್ಕೆ ಯೋಗಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಈ ಯೋಗಿಕ್ ಬ್ರೀತಿಂಗ್ ಅಲ್ಲಿ ಮೊದಲಿಗೆ ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ, ಈ ಕತ್ತಿನ ಭಾಗವನ್ನ ಕೆಳಕ್ಕೆ ಇಳಿಸ್ತಾ ಉಸಿರನ್ನ ಬಿಡಬೇಕು. ಈ ಯೋಗಿಕ್ ಬ್ರೀತಿಂಗು ನಿಮ್ಮ ಪ್ರತಿನಿತ್ಯದ ಪ್ರತಿಕ್ಷಣದ ಉಸಿರಾಟದ ಪ್ರಕ್ರಿಯೆ ಆಗಬೇಕು. ಆವಾಗ ನೀವು ಆರೋಗ್ಯವಂತರವಾಗಿರೋದಕ್ಕೆ 100%. ಉಸಿರಾಟದ ಸಂಖ್ಯೆ ಯಾಕೆ ಕಡಿಮೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಹೇಳ್ತೀನಿ. ಈಗ ರ್ಯಾಬಿಟ್ ಅಥವಾ ಮೊಲ, ಪಾರಿವಾಳ, ಕಾಗೆ ಇವೆಲ್ಲವೂ ಕೂಡ ಉಸಿರಾಟ ಹೆಂಗ್ ಮಾಡುತ್ತವೆ? ಹೀಗೆ ಉಸಿರಾಟ ಮಾಡುತ್ತವು. ಒಂದು ನಿಮಿಷಕ್ಕೆ 80 ಸಲ 90 ಸಲ ಉಸಿರಾಟ ಮಾಡುತ್ತೆ. ಅದು ಬದುಕೋದು 3 ರಿಂದ 5 ವರ್ಷ. ಈ ನಾಯಿ ಹೆಂಗ್ ಉಸಿರಾಟ ಮಾಡುತ್ತೆ? ಅದು ಇದಕ್ಕಿಂತ ಸ್ವಲ್ಪ ಕಡಿಮೆ, ಸುಮಾರು 40 ರಿಂದ 60 ಸಲ, 60 ಸಲಿಗಿಂತ ಜಾಸ್ತಿ ಉಸಿರಾಟ ಮಾಡುತ್ತೆ. ಅದಕ್ಕೆ ಬದುಕ್ತಕ್ಕಂಥದ್ದು 10 ರಿಂದ 12 ವರ್ಷ. ಇನ್ನು ಹಸು, ಎಮ್ಮೆ, ಕುದುರೆ ಇವೆಲ್ಲವೂ ಕೂಡ 1 ನಿಮಿಷಕ್ಕೆ 30 ರಿಂದ 40 ಸಲ ಉಸಿರಾಟ ಮಾಡುತ್ತೆ. ಅವೇನು ಉಸಿರಾಟ ಮಾಡುತ್ತೆ? ಹೀಗೆ ಮಾಡುತ್ತೆ. ಅವುಗಳು ಅಷ್ಟೇ ಬದುಕೋದು. ನಾವು 1 ನಿಮಿಷಕ್ಕೆ 18 ರಿಂದ 22 ಸಲ ಉಸಿರಾಟ ಮಾಡ್ತೀವಿ. ಅದರಿಂದ ನಮ್ಮ ಜೀವಿತ ಕಾಲ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ 100 ವರ್ಷ ಇರುತ್ತೆ. ಇನ್ನು ಬೇರೆ ಬೇರೆ ಪ್ರಾಣಿಗಳು, ಆನೆ ಎಷ್ಟು ವರ್ಷ ಬದುಕುತ್ತೆ? ಆನೆ 150 ರಿಂದ 250 ವರ್ಷ ಬದುಕಿರ್ತಕ್ಕಂಥ ದಾಖಲೆಗಳಿದೆ. ಅವು ಉಸಿರಾಟ ಹೆಂಗ್ ಮಾಡುತ್ತೆ? ಯೋಗಿಕ್ ಬ್ರೀತಿಂಗ್, ನಿಧಾನವಾಗಿ ಉಸಿರಾಟ ಆಗುತ್ತೆ. ಒಂದು ನಿಮಿಷದಲ್ಲಿ ಆನೆ 10 ರಿಂದ 12 ಸಲ ಮಾತ್ರ ಉಸಿರಾಟವನ್ನ ಮಾಡುತ್ತೆ. ಅದಕ್ಕೆ ಅದು 150 ರಿಂದ 250 ವರ್ಷ ಬದುಕಲಿಕ್ಕೆ ಅವಕಾಶ ಇದೆ. ಆಮೆ ಟಾರಟೈಸ್ ಇದು 500 ರಿಂದ 800 ವರ್ಷಗಳ ಕಾಲ ಬದುಕುತ್ತೆ. ಅದು ಯಾಕೆ ಅಂದ್ರೆ ಒಂದು ಸಲಿ ಉಸಿರನ್ನ ತಗೊಂಡು ಉಸಿರು ಬಿಡೋವರೆಗೆ ಹಲವಾರು ನಿಮಿಷಗಳನ್ನ ತಗೊಳುತ್ತಂತೆ. ನೀವು ನೋಡಿರ್ಬೋದು, ಆಮೆ ಒಳಗಡೆ ಹೋಗುತ್ತೆ ನೀರೊಳಗಡೆ, ಮತ್ತೆ ಮೇಲಕ್ಕೆ ಬರುತ್ತೆ. ಅದು ಉಸಿರಾಟ ಹ್ಯಾಕ್ ಮಾಡುತ್ತೆ?
ನಿಧಾನವಾಗಿ ಯಾರು ಉಸಿರಾಡ್ತಾರೆ ಅವರಲ್ಲಿ ಕಾಯಿಲೆಗಳು ಕಡಿಮೆ. ಎರಡನೇದು, ಅವರ ಜೀವಿತ ಕಾಲ ಅವರಿಗೆ ಗೊತ್ತಿಲ್ಲದೆಯೇ ಜಾಸ್ತಿ ಆಗಿರುತ್ತೆ. ಈಗ ಸ್ಪೋರ್ಟ್ಸ್ ಮನ್, ಅಥ್ಲೆಟಿಕ್ಸ್ ಎಲ್ಲ ನೋಡಿದಿರ ನೀವು? 100 ವರ್ಷ ಬದುಕಿರೋ ಅಥ್ಲೆಟಿಕ್ಸ್ ಯಾರಾದ್ರು ತೋರಿಸಿ ನೀವು. ಆಟ ಮಾಡುವಾಗ ಉಸಿರಾಟವನ್ನು ಜಾಸ್ತಿ ಬೇಗ ಇದೆ ಹೆಂಗ್ ಮಾಡಿ, ಆಂಗ್ಸೈಟಿ ಇರ್ತಕ್ಕಂಥವ್ರು ಏನಾಗುತ್ತೆ, ಉಸಿರೇ ಪ್ರಾಣ, ಪ್ರಾಣವೇ ಉಸಿರು ಅಂತ ನಾನು ಆಗ್ಲೇ ಹೇಳಿದೀನಿ. ನಾವು ಎಷ್ಟು ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತೀವಿ, ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಉಸಿರಾಡ್ತೀವಿ, ಅದರ ಮೇಲೆ ನಮ್ಮ ಆರೋಗ್ಯ ಮತ್ತು ಜೀವಿತ ಕಾಲ ನಿರ್ಣಯವಾಗುತ್ತೆ. ಆದ್ರಿಂದ ನಾವು ನಿಧಾನವಾಗಿ ಉಸಿರಾಡೋಣ, ಕಡಿಮೆ ಸಂಖ್ಯೆಯಲ್ಲಿ ಉಸಿರ ಮಾಡೋಣ. ಅದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ, ನಾವು ಹಿಂದೆ ಹೇಳ್ತಾ ಇದ್ವಿ, ದೇವ್ರು ನಮ್ಗೆ ಸೃಷ್ಟಿ ಮಾಡುವಾಗ ಅನ್ನದ ಋಣ ಫಿಕ್ಸ್ ಮಾಡ್ಬಿಡ್ತಾನೆ ಅಂತ. ನಾನು ಅನ್ನದ ಋಣ ಅಂತ ಹೇಳೋದಕ್ಕಿಂತ ಬೇರೆ ಏನ್ ಹೇಳ್ತೀನಿ ಅಂತಂದ್ರೆ, ಪ್ರಾಣದ ಉಸಿರಾಟದ ಋಣ ಫಿಕ್ಸ್ ಮಾಡ್ಬಿಟ್ಟಿರ್ತಾನೆ. ಯಾವಾಗ ಉಸಿರಾಟ, ಈಗ ಆಕ್ಸಿಜನ್ ಕೊರತೆ ಇದ್ದಾಗ ಹರಿಡ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಅವರು ಒಂಥರ ಗ್ಯಾಸ್ಪಿಂಗ್, ಅಂದ್ರೆ ಆ ಉಸಿರಾಟದಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ, ಫಾಸ್ಟ್ ಬ್ರೀತಿಂಗ್ ಮಾಡ್ಕೊಂಡು. ಅಂದ್ರೆ ನಮಗೆ ಎಲ್ಲಿಯವರೆಗೆ ಉಸಿರಿನ ಋಣ ಇರುತ್ತೆ, ಎಲ್ಲಿಯವರೆಗೆ ನಮಗೆ ಈ ಉಸಿರಾಟದ ಸಂಖ್ಯೆಯ ಋಣ ಇರುತ್ತೆ, ಅಲ್ಲಿವರೆಗೆ ನಮ್ಮನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಅದರ ಅರ್ಥ ಏನು ಅಂತಂದ್ರೆ, ನಾವು ನಮಗೆ ಕೊಟ್ಟಿರ್ತಕ್ಕಂತಹ ಉಸಿರಾಟದ ಸಂಖ್ಯೆ ಇದೆಯಲ್ಲ, ಅದನ್ನ ನಿಧಾನವಾಗಿ ಪ್ರತಿನಿತ್ಯ ತುಂಬಾ ದಿವಸಗಳ ಕಾಲ ಉಸಿರಾಟ ಮಾಡಿದ್ರೆ ನಮಗೆ ಯಾವುದೇ ತೊಂದರೆ ಬರಲ್ಲ. ಆದ್ರಿಂದ ಅನ್ನದ ಋಣ ಅಂತ ಹೇಳೋದು ಬೇಡ, ಉಸಿರಿನ ಋಣ ಅಂತ ಹೇಳೋಣ. ಆ ಉಸಿರಿನ ಋಣವನ್ನ ನಾವು ಹೇಗೆ ಇಟ್ಕೋಬೇಕು ಅಂತಂದ್ರೆ, ಪ್ರತಿನಿತ್ಯ ದೀರ್ಘವಾಗಿ ಉಸಿರಾಟ ಮಾಡ್ತಾ ಕಡಿಮೆ ಸಂಖ್ಯೆಯಲ್ಲಿ ಉಸಿರಾಟವನ್ನ ಮಾಡೋಣ, ಆರೋಗ್ಯವಂತರಾಗಿರೋಣ. ಈಗ ಈ ದೃಷ್ಟಿಗಳಿಗೆ ಯೋಗಿಕ್ ಬ್ರೀತಿಂಗ್ ಅಂದ್ರೆ, ಬಲ್ಜ್ ಯುವರ್ ಅಬ್ಡಮೆನ್, expand your chest, raise your collarbone while inhalation, while exhalation shrink your abdomen, contract your chest, down your collarbone. ಇದನ್ನ 5 ಸಲ ಅಭ್ಯಾಸ ಮಾಡಿ. ನಿಧಾನಕ್ಕೆ 1/3 ಪೀರಿಯಡ್ ಹೊಟ್ಟೆ ಬಲ್ಜ್ ಮಾಡಬೇಕು, ಇನ್ನು 1/3 ಪೀರಿಯಡ್ ಎದೆ ವಿಸ್ತಾರ, ಆಮೇಲೆ ಮಾಡಿ. ಹೀಗೆ ಫಸ್ಟ್ ಬೇಕಾದ್ರೆ ಕೈ ಇಟ್ಕೊಂಡ್ ಮಾಡಿ. ಮತ್ತೆ ಹೀಗಿರುತ್ತಲ್ಲ, ಈಗ ಕೈಯಿನ ಒಂದು ಮೂವ್ಮೆಂಟ್ಸ್ ಇಲ್ದೇನೆ ಮಾಡಿ. Bulge your abdomen, expand your chest, raise your collarbone. While exhalation, shrink your abdomen, contract your chest, down your collarbone. Continue the practice. ರಿಲ್ಯಾಕ್ಸ್. ಸೊ ಈ ಯೋಗಿಕ್ ಬ್ರೀತಿಂಗ್ ನ ದಿನಾ ಪೂರ್ತಿ ಮಾಡಬೇಕು. ಈಗ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಏನಂತ, ಬರೀ ಅಪ್ಪರ್ ಚೆಸ್ಟ್ ಬ್ರೀತ್ ಮಾಡ್ತೀವಿ, ಅಥವಾ ಸ್ವಲ್ಪ ಯಾರಾದ್ರೂ ಗಮನ ಇಟ್ಟು ಬ್ರೀತ್ ಮಾಡೋರು ಹೊಟ್ಟೆ ಮತ್ತೆ ಎದೆ ಭಾಗವನ್ನ ಸೇರಿಸಿ ಬ್ರೀತ್ ಮಾಡ್ತೀವಿ. ಆದ್ರೆ ನಾವು ಬ್ರೀತ್ ಮಾಡೋದು ಹೇಗಿರ್ಬೇಕು ಅಂತಂದ್ರೆ, ಮೂರೂ ಭಾಗವನ್ನ, ಹೊಟ್ಟೆಯ ಭಾಗ, ಎದೆಯ ಭಾಗ, ಕತ್ತಿನ ಭಾಗ, ಮೂರನ್ನು ಸಂಯೋಜನಗೊಳಿಸಿ, ಮೂರನ್ನ ಜೊತೆ ಒಳಗೆ ನಾವು ಉಸಿರಾಟವನ್ನ ಮಾಡಬೇಕು. ಉಸಿರು ತಗೊಳ್ಳುವಾಗ್ಲೂ ಅಷ್ಟೇ, ಉಸಿರನ್ನ ಬಿಡುವಾಗ್ಲೂ ಅಷ್ಟೇ. ಸೊ ಈ ರೀತಿ ಉಸಿರಾಟವನ್ನ ಮಾಡೋದ್ರಿಂದ ನಿಮ್ಮ ಉಸಿರಾಟದ ಸಂಖ್ಯೆ 20 ಏನಿರುತ್ತೆ ಅದು 8 ಅಥವಾ 10ಕ್ಕೆ ಇಳಿಯುತ್ತೆ. ಮನೆಯಲ್ಲಿ ನಿಧಾನಕ್ಕೆ ಅಭ್ಯಾಸ ಮಾಡಿ ನೋಡಿ. ಸೊ ನಿಮ್ಮ ಉಸಿರಾಟದ ಸಂಖ್ಯೆ 8ರಿಂದ 10ಕ್ಕೆ ಇಳಿದಾಗ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಮತ್ತು ನಿಮ್ಮ ಜೀವಿತ ಕಾಲ ಇದೆಯಲ್ಲ, ಅದು ಡಬಲ್ ಆಗುತ್ತೆ.
ಅದಕ್ಕೆ ನಾವೇನ್ ಹೇಳ್ತೀವಿ ಗೊತ್ತಾ? ಸ್ಲೋ ಡೌನ್ ದ ಬ್ರೆತ್, ಕಾಮ್ ಡೌನ್ ದ ಮೈಂಡ್. ಉಸಿರಾಟವನ್ನು ನಿಧಾನಗೊಳಿಸಿ, ಮನಸ್ಸನ್ನ ವಿಶ್ರಾಂತಿಗೊಳಿಸಿ. ಮನಸ್ಸು ಯಾವಾಗ ವಿಶ್ರಾಂತಿಗೊಳ್ಳುತ್ತೆ ಆಗ ದೇಹದಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಸಾಮರಸ್ಯತೆಯಿಂದ ಸ್ವಾಭಾವಿಕವಾಗಿ ಅಥವಾ ಪ್ರಾಕೃತವಾಗಿ ನಡೆಯುತ್ತೆ. ಆಗ ನಿಮ್ಗೆ ರೋಗ ರುಜಿನಗಳು ಹತ್ತಿರ ಬರೋದಿಲ್ಲ. ಆ ದೃಷ್ಟಿ ಒಳಗೆ ಸ್ಲೋ ಡೌನ್ ದ ಬ್ರೆತ್, ಕಾಮ್ ಡೌನ್ ದ ಮೈಂಡ್. ಅದಕ್ಕೆ ಹೇಳೋದು ನಾವು ಲೆಸ್ ದ ನಂಬರ್ ಆಫ್ ಬ್ರೆತ್ ಯು ಬ್ರೀತ್, ಲೆಸ್ ದ ನಂಬರ್ ಆಫ್ ಬ್ರೆತ್ ಯು ಬ್ರೀತ್, ಲಾಂಗರ್ ದ ಬ್ರೆತ್ ಯು ಬ್ರೀತ್, ಯು ಸಫರ್ ಲೆಸ್ ಅಂಡ್ ಯು ಲಿವ್ ಲಾಂಗರ್. ಅಂದ್ರೆ ಯಾರು ನಿಧಾನವಾಗಿ ಕಡಿಮೆ ಸಂಖ್ಯೆಯಲ್ಲಿ ಉಸಿರನ್ನ ಆಡ್ತಾರೆ ಅವರಿಗೆ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ಕಡಿಮೆ ಹಾಗೂ ಅವರ ಜೀವಿತ ಕಾಲ ವೃದ್ಧಿಯಾಗತ್ತೆ. ಇನ್ನೊಂದು those who breathe shorter, ತುಂಬಾ ಶಾರ್ಟ್ ಬ್ರೀತಿಂಗ್ ಅಂಡ್ ಮೋರ್ ನಂಬರ್, ತುಂಬಾ ಸಂಖ್ಯೆಯಲ್ಲಿ ಉಸಿರಾಟವನ್ನ ಮಾಡ್ತಾರೆ. ದೇ ಸಫರ್ ಮೋರ್, ಅವರಿಗೆ ಕಾಯಿಲೆ ರುಜಿನಗಳು ಜಾಸ್ತಿ. ಅಂಡ್ ಲೀವ್ ಶಾರ್ಟರ್, ಅವರ ಜೀವಿತ ಕಾಲ ಕೂಡ ಕಡಿಮೆ ಆಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು? ಉಸಿರಾಟವನ್ನ ದೀರ್ಘವಾಗಿ ಮಾಡೋಣ, ಕಡಿಮೆ ಸಂಖ್ಯೆಯಲ್ಲಿ ಮಾಡೋಣ. ಸಂಖ್ಯೆಯನ್ನ ಮುಗಿಸ್ಕೊಳ್ಳೋದು ಬೇಡ. ಆ ದೃಷ್ಟಿಯಲ್ಲಿ ಯೋಗಿಕ್ ಬ್ರೀತಿಂಗು ಬಹು ಮುಖ್ಯವಾಗಿರುತ್ತೆ. ಇನ್ನು ಕೊನೆಯದಾಗಿ 3 ತರಹ ಬ್ರೀತಿಂಗ್ ಇದೆ. ಇವತ್ತು ಒಂದು 3 ನಿಮಿಷ ಜಾಸ್ತಿ ತಗೊಳ್ತೀನಿ. ಒಂದು, ಈ ಫುಫುಸದ ಮೇಲ್ಭಾಗ, ಮಧ್ಯದ ಭಾಗ ಮತ್ತು ಕೆಳಭಾಗವನ್ನ ಆಕ್ಟಿವೇಟ್ ಮಾಡೋ ದೃಷ್ಟಿಯಿಂದ ಕೆಲವು ಪ್ರಾಣಿಗಳನ್ನ ನಾವು ಅನುಕರಣೆ ಮಾಡ್ತಾ, ಈ ಯೋಗದ ಒಂದು ವಿಶೇಷ ಏನಂದ್ರೆ ಆಸನಗಳನ್ನ ಅಥವಾ ಪ್ರಾಣಾಯಾಮವನ್ನ ಎಲ್ಲವನ್ನೂ ಕೂಡ ಬೇರೆ ಬೇರೆ ನಮ್ಮ ಪರಿಸರದಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಇವುಗಳನ್ನ ನಾವು ಗಮನ ಇಟ್ಟು ಅವುಗಳನ್ನ ನೋಡಿ ಅನುಕರಣೆ ಮಾಡಿ ಇವುಗಳನ್ನೆಲ್ಲ ಕೂಡ ಶಾಸ್ತ್ರದಲ್ಲಿ ಒಂದು ಇದನ್ನ ಶಾಸ್ತ್ರದಲ್ಲಿ ಅದನ್ನ ನಿರೂಪಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಈಗ ಮಂಡೂಕಾಸನ ಅಂದ್ರೆ ಕಪ್ಪೆ ತರಹ, ಕುಕ್ಕುಟಾಸನ ಅದೇ ತರಹ, ಮತ್ಸ್ಯಾಸನ ಅಂದ್ರೆ ಮೀನ್ ತರಹ, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಕೊಟ್ಟಿದೆ. ಇಲ್ಲಿ ನಾವು ಫುಫುಸಕ್ಕೆ ಸಂಬಂಧಪಟ್ಟಂಗೆ ಒಂದು 3 ತರಹ ಬ್ರೀತಿಂಗ್ ಎಕ್ಸರ್ಸೈಸ್, 4 ತರಹ, 5 ತರಹ ಆಕ್ಚುಲಿ ಇದೆ. ಅದನ್ನ ಮಾಡೋಣ. ಮೊದಲನೇದು ರ್ಯಾಬಿಟ್ ಬ್ರೀತಿಂಗ್. ಮೊಲ ಹೇಗೆ ಬ್ರೀತ್ ಮಾಡುತ್ತೆ ನಿಮ್ಗೆಲ್ಲರೂ ಕೂಡ ನೋಡಿದೀರಾ. ಅದು ತುಂಬಾ ಶಾರ್ಟ್ ಬ್ರೀತಿಂಗ್, ಅಂದ್ರೆ 1 ನಿಮಿಷಕ್ಕೆ 70-80 ಸಲ ಬ್ರೀತ್ ಮಾಡುತ್ತೆ. ಆದ್ರೆ ಅದನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಹೀಗೆ ಕೂತ್ಕೋಬೇಕು. ಕೂತ್ಕೊಳ್ಳಕ್ ಆಗದೆ ಹೋದ್ರೆ ಸುಖಾಸನದಲ್ಲೇ ಕೂತ್ಕೊಳ್ಳಿ. ಇದು ನೋಡಿ, ಕಾಣ್ತಾ ಇದೀನಾ? ಈ ನಾಲಿಗೆಯ ತುದಿ ಇದೆಯಲ್ಲ, ಅದನ್ನ ಕೆಳ ತುದಿ ಹತ್ತಿರಕ್ಕೆ ಟಚ್ ಮಾಡ್ಕೋಬೇಕು. ಟಚ್ ಮಾಡಿ ಮೊಲದ ತರಹನೇ ನಾವು ಉಸಿರಾಟವನ್ನ ಮಾಡಬೇಕು. ಆ ಉಸಿರಾಟವನ್ನ ಮಾಡಿದ್ರೆ ಈ ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಏನಿದೆ, ಇನ್ಕ್ಲೂಡಿಂಗ್ ಡೆಡ್ ಏರಿಯಾಸ್ ಇದೆಯಲ್ಲ ಅಪೆಕ್ಸ್ ನಲ್ಲಿ, ಅವುಗಳು ಕೂಡ ಆಕ್ಟಿವೇಟ್ ಮಾಡುತ್ತೆ. ಇದನ್ನು ಕೂಡ 3 ರಿಂದ 5 ರೌಂಡ್ ಮಾಡಬೇಕು. ಒಂದ್ಸಲಿ ಪ್ರಾರಂಭ ಮಾಡಿದ್ಮೇಲೆ ನಿಮ್ಮ ಉಸಿರು ಮುಗಿಯುವವರೆಗೂ ಕೂಡ ಅದನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಹೀಗೆ. ಈ ರ್ಯಾಬಿಟ್ ಬ್ರೀತಿಂಗ್ ನಲ್ಲಿ ನಾವು ಅಪ್ಪರ್ ಲೋಬ್ಸ್ ಅಲ್ಲಿ ಮಾತ್ರ ಉಸಿರಾಡ್ತಾ ಇರ್ತೀವಿ ಜಾಸ್ತಿ. ಅಂದ್ರೆ ಕೆಳಗಡೆ ಮಧ್ಯದಲ್ಲೂ ಸ್ವಲ್ಪ ಸ್ವಲ್ಪ ಆಗ್ತಾ ಇರುತ್ತೆ. ಆದ್ರೆ ಮೇಜರ್ ನಾವು ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ಇನ್ನು ಎರಡನೇದು ಡಾಗ್ ಬ್ರೀತಿಂಗ್ ಅಂತ ಹೇಳಿ ನೀವೆಲ್ಲ ನೋಡಿರ್ಬೋದು. ಬೆಂಗಳೂರಲ್ಲಿ ಇರೋ ಡಾಗ್ಸ್ ಬಗ್ಗೆ ನನ್ಗೆ ಗೊತ್ತಿಲ್ಲ, ಅಥವಾ ಪ್ರಸನ್ನ ಗಣಪತಿ ಅಲ್ಲಿ ಹೇಳ್ಬೇಕು, ಅಲ್ಲಿರುವಂತಹ ಎಲ್ಲ ಹೈಬ್ರಿಡ್ ಡಾಗ್ಗಳು ಬ್ರೀತ್ ಮಾಡುತ್ತಾ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಹಳ್ಳಿ ನಾಯಿಗಳು ನೋಡಿದೀವಿ, ಸ್ವಲ್ಪ ಓಡಿದ ತಕ್ಷಣ ಏನ್ ಮಾಡ್ತಾವು, ಹೀಗೆ ಅದ್ರ ನಾಯಿ ಮಲಗಿದ ಹೊಟ್ಟೆ ಕೂಡ ಅದು ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಫಾರ್ ಆಕ್ಟಿವೇಟಿಂಗ್ ದಿ ಲೋಯರ್ ಲೋಬ್ಸ್. ಇದಕ್ಕೆ ಹೆಸರು ನಾವು ಅಬ್ಡಾಮಿನಲ್ ಬ್ರೀತಿಂಗ್ ಪ್ರಕ್ರಿಯೆ. ಇದನ್ನ ನಾವು ಏನ್ ಹೇಳ್ತೀವಿ, ಡಾಗ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಇನ್ನೊಂದ್ಸರಿ ನೋಡಿ, ನಾಲಿಗೆ ಹೊರಗೆ ಹಾಕ್ಬೇಕು, ಹೊರಗೆ ಹಾಕಿ ಹರಿಡ್ ಬ್ರೀತಿಂಗ್ ಮಾಡಬೇಕು. ಇದರಲ್ಲಿ ರ್ಯಾಬಿಟ್ ಬ್ರೀತಿಂಗ್ ಇಂತ ಸಂಖ್ಯೆ ಕಡಿಮೆ ಇರುತ್ತೆ.
ಇದನ್ನ ಮಾಡೋದ್ರಿಂದ ಲೋಯರ್ ಲೋಬ್ಸ್ ಆಫ್ ದಿ ಲಂಗ್ಸ್, ಅದು ಐ ಮೀನ್ ಮಿಡಲ್ ಲೋಬ್ಸ್ ಆಫ್ ದಿ ಲಂಗ್ಸ್ ಜೊತೆಗೆ ಲೋಯರ್ ಲೋಬ್ಸ್ ಎರಡು ಇದು ಆಕ್ಟಿವೇಟ್ ಆಗುತ್ತೆ. ವಿಶೇಷವಾಗಿ ಲೋಯರ್ ಲೋಬ್ಸ್ ಆಕ್ಟಿವೇಟ್ ಆಗುತ್ತೆ. ಇನ್ನು ರಾಬಿಟ್ ಬ್ರೀತಿಂಗ್ ಆಯ್ತು, ಡಾಗ್ ಬ್ರೀತಿಂಗ್ ಆಯ್ತು. ಈಗ ಟೈಗರ್ ಬ್ರೀತಿಂಗ್. ಟೈಗರ್ ಬ್ರೀತಿಂಗ್ ಮಾಡಿದ್ರೆ ಮಿಡಲ್ ಲೋಬ್ಸ್ ಆಕ್ಟಿವೇಟ್ ಆಗುತ್ತೆ. ಈ ಟೈಗರ್ ಬ್ರೀತಿಂಗ್ ಗೆ ಏನ್ ಮಾಡ್ಬೇಕಂತಂದ್ರೆ ಈಗ ಕೂತ್ಕೋಬೇಕು. ಈಗ ಕೂತ್ಕೊಂಡು ನೋಡಿ, ಒಳಗೆ ಕೆಳಕೋಬೇಕು ಹೊಟ್ಟೆನ. ಹೀಗೆ ಮಾಡಿದ್ರೆ ಸೊಂಟಕ್ಕೂ ಬೆನ್ನಿಗೂ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಈ ಮಧ್ಯದ ಲೋಬ್ಸ್ ಇದೆಯಲ್ಲ ಅವುಗಳು ಎಕ್ಸ್ಪ್ಯಾಂಡ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ನೀವು ಮಾಡುವಾಗ ಒಂದು 5 ರೌಂಡ್ ಮಾಡಿ. ಇದು ಟೈಗರ್, ಹುಲಿ. ಅದು ಬ್ರೀತ್ ಮಾಡುವಾಗ ನೋಡಿದಿರ ನೀವು, ಆ ಹುಲಿ ಸಿಂಹದಲ್ಲಿ ಯಾವ ತರಹ ಸೊಂಟ ಭಾಗ ಹಿಂಗೆ ಸ್ಟ್ರಿಂಕ್ ಆಗಿರುತ್ತೆ, ಎದೆಯ ಭಾಗ ಅತ್ಯಂತ ವಿಸ್ತಾರವಾಗಿರುತ್ತೆ. ಹುಲಿ, ಸಿಂಹ, ಚಿರತೆ ಎಲ್ಲ ಯಾಕೆ ಓಡುತ್ತೆ ಅಂದ್ರೆ ಅವುಗಳ ಲಂಗ್ ಕೆಪಾಸಿಟಿ ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ. ಒಬ್ಬ ಅಥ್ಲೆಟಿಕ್ ಪರ್ಸನ್ ಅಥವಾ ಒಬ್ಬ ಸ್ವಿಮ್ಮರ್ ಅವನು ವಿನ್ ಆಗ್ಬೇಕಾದ್ರೆ, ವೆಯ್ಟ್ ಲಿಫ್ಟರ್ ಅವನು ವೆಯ್ಟ್ ಎತ್ತಬೇಕಾದ್ರೆ ದೇಹದ ಬಲದಿಂದ ಅವನು ಎತ್ತೋದಿಲ್ಲ. he lifts the weight out of his breath power. So breath power is the real power. ಆ ದೃಷ್ಟಿಯಿಂದ ರಾಬಿಟ್ ಬ್ರೀತಿಂಗ್, ಡಾಗ್ ಬ್ರೀತಿಂಗ್, ಟೈಗರ್ ಬ್ರೀತಿಂಗ್. ಇನ್ನು ಇನ್ನು ಎರಡರಲ್ಲಿ ಒಂದು ಲಯನ್ ಬ್ರೀತಿಂಗ್. ಇದನ್ನ ಲಯನ್ ಬ್ರೀತಿಂಗ್ ಮಾಡೋದ್ರಿಂದ ಲೋಯರ್, ಮಿಡಲ್ ಅಂಡ್ ದಿ ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಮೂರು ಕೂಡ ಆಕ್ಟಿವೇಟ್ ಆಗುತ್ತೆ. ಅದನ್ನ ಹ್ಯಾಕ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಇರಬೇಕು. ಈ ತರಹ ಸಿಂಹದ ಗರ್ಜನೆ ಮಾಡಬೇಕು. ಕೆಲವು ಸರಿ ಮಾಡಿ ಅಂದ್ರೆ ಕ್ಯಾಟ್ ತರ, ರ್ಯಾಟ್ ತರ ಮಾಡ್ತಾರೆ, ಅದಲ್ಲ. ಗರ್ಜನೆ ಮಾಡಿದ್ರೆ ಲೋಯರ್, ಮಿಡಲ್ ಅಂಡ್ ಅಪ್ಪರ್ ಲೋಬ್ ಎಲ್ಲ ಕೂಡ ಕ್ಲೀನ್ ಆಗಿ ಹೋಗ್ಬೇಕದು. ಇದು ಒಂದು. ಕೊನೆಯದಾಗಿ ಮಾರ್ಜಾಲ ಕ್ರಿಯಾ ಅಂತ ಹೇಳ್ತೀವಿ. ಅದನ್ನ ಮಾಡೋದ್ರಿಂದ ಕೂಡ ಲಂಗ್ಸ್ ಮೂರು ಲೋಬ್ಸ್ ಆಕ್ಟಿವೇಟ್ ಆಗುತ್ತೆ. ಅದನ್ನ ಮಾಡ್ತಕ್ಕಂಥದ್ದು ಹೀಗೆ ನೋಡಿ, ಹೀಗಿರುತ್ತಲ್ಲ. ಮತ್ತೆ ಬಲಗಾಲು, ಹೀಗೆ ಮಾಡೋದ್ರಿಂದ ಫುಪ್ಪುಸಗಳಲ್ಲಿ ಎಡಭಾಗ ಬಲಭಾಗದಲ್ಲಿ ಏನಾದ್ರೂ ಕೂಡ ವೇರಿಯೇಷನ್ಸ್ ಅಥವಾ ಇಂಬ್ಯಾಲೆನ್ಸ್ ಅಥವಾ ಸಾಮರಸ್ಯತೆ ಇಲ್ಲದೆ ಹೋದ್ರೆ ಆ ಸಾಮರಸ್ಯತೆಯನ್ನು ನಾವು ಮತ್ತೆ ರೀಎಸ್ಟಾಬ್ಲಿಷ್ ಮಾಡಬಹುದು ಅಂತ ಹೇಳ್ತಾ 30 ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿ ನಿಧಾನವಾಗಿ ಕೂತ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲೂ ಬಿಗಿತ, ಒತ್ತಡ, ಸೆಳೆತ ಬೇಡ. ಬೆನ್ನು ನೇರವಾಗಿರಲಿ, ಕಲ್ಲ ಸ್ವಲ್ಪ ಮುಂದಕ್ಕೆ ಬಗ್ಗಿರಲಿ. 3 ಬಾರಿ ದೀರ್ಘವಾದ ಉಸಿರನ್ನ ತಗೊಂಡು ಬಿಡಿ. ಉಸಿರನ್ನ ತಗೊಳ್ಳುವಾಗ ಹೊಟ್ಟೆಯನ್ನ ಉಬ್ಬಿಸಿ, ಎದೆಯನ್ನ ವಿಸ್ತಾರಗೊಳಿಸಿ, ಕತ್ತಿನ ಭಾಗವನ್ನ ಮೇಲಕ್ಕೆ ಎತ್ತುತ್ತಾ ಉಸಿರು ತಗೊಳ್ಳಿ. ಉಸಿರನ್ನ ಬಿಡುವಾಗ ಹೊಟ್ಟೆಯನ್ನ ಕುಗ್ಗಿಸಿ, ಎದೆಯನ್ನ ಸಂಕುಚಿತಗೊಳಿಸಿ, ಕತ್ತಿನ ಭಾಗವನ್ನ ಕೆಳಗೆ ಇಳಿಸ್ತಾ ಉಸಿರನ್ನ ಹೊರಗೆ ಹಾಕಿ. Slow down the breath. Relax the whole body. ಸಂಪೂರ್ಣ ಶರೀರವನ್ನ ಸಡಿಲಗೊಳಿಸಿ. ಈಗ ಒಮ್ಮೆ ಓಂಕಾರವನ್ನ ಹೇಳೋಣ. ಉಸಿರು ತಗೊಳ್ಳಿ. ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಹಿಂದೆ ತಗೊಳ್ಳಿ.
ಒಮ್ಮೆ ಸ್ವಲ್ಪ ಉಸಿರು ತಗೊಳ್ತಾ ಹಿಂದಕ್ಕೆ ಹೋಗಿ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ಭೂ ನಮನ ಮಾಡ್ತಾ pray for total health, happiness and prosperity for the whole creation with no caste, cadre, religion, race and class. Slowly inhale and come up. Release the hands. Gently open your eyes. Say Jai Gurudev. Namaskar. ಒಂದು ಅನುಮಾನ, ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕಾದ್ರೆ ಅಥವಾ ಭ್ರಾಮರಿ ಮಾಡಬೇಕಾದ್ರೆ ನಾಲಿಗೆ ಯಾವ ಸ್ಥಿತಿಯಲ್ಲಿ ಇರಬೇಕು? ಅದನ್ನ ನಾಲಿಗೆ ಸುಮಾರು ಸತಿ ನಾವು ಗೊತ್ತಾಗ್ದೇನೆ ಇಲ್ಲ ಅಪ್ಪರ್ ಪ್ಯಾಲೆಟ್ ಟಚ್ ಆಗ್ತಿರುತ್ತೆ, ಇಲ್ಲ ನಾಲಿಗೆ ಕಚ್ತಾ ಇರ್ತೀವಿ. ಹಲ್ಲು ಮತ್ತೆ ನಾಲಿಗೆನ ಹೇಗೆ ಇಟ್ಕೋಬೇಕು ಅಂತ ನೋಡಿ. ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ನಾವು ಮಾಡುವಾಗ ಸಂಪೂರ್ಣ ಮನಸ್ಸು ಮತ್ತು ದೇಹವನ್ನ ವಿಶ್ರಾಂತಿ ಸ್ಥಿತಿಯಲ್ಲಿ ತಗೊಂಡು ಸ್ವಸ್ಥಿತಿ ಒಳಗೆ ಇರುತ್ತೆ. ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ನಾಲಿಗೆ ಸ್ವಸ್ಥಿತಿ ಈಗ ಹೇಗೆ ನಾವು ಇರುತ್ತೆ ಅದೇ ಸ್ಥಿತಿಯಲ್ಲಿ ಮಾಡ್ಬೇಕಾಗಿರ್ತಕ್ಕಂತಹದ್ದು ಒಂದು. ಇನ್ನು ಈ ಭ್ರಮರಿ ಪ್ರಾಣಾಯಾಮ ಮಾಡುವಾಗ ನಾಲಿಗೆ ಸ್ವಸ್ಥಿತಿ ಒಳಗೆ ಇದ್ರೂ ಅದ್ರ ಸ್ವಲ್ಪ ಚಲನೆ ಇರುತ್ತೆ. ಯಾಕೆ ಅಂತಂದ್ರೆ ಈ ಭ್ರಾಮರಿ ಪ್ರಾಣಾಯಾಮದಲ್ಲಿ ನಾವು ಒಂದು ಮ್ಯೂಸಿಕಲ್ ರೆಸನೆನ್ಸ್ ಸೌಂಡ್ ಅನ್ನ ಉತ್ಪತ್ತಿ ಮಾಡಬೇಕು. ನಾನು ಹೇಳ್ದೆ ಈ ಎರಡು ನಮ್ಮ ಹಲ್ಲಿನ ಜಾಸ್ ಇದೆಯಲ್ಲ ಮೇಲೆ ಕೆಳಗಡೆ ಅದನ್ನ ಲೂಸ್ ಆಗಿ ಇಟ್ಕೋಬೇಕು. ಅಂದ್ರೆ ಯಾವುದೇ ಕಾರಣಕ್ಕೆ ಅದು ಸೌಂಡ್ ಹ್ಯಾಕ್ ಬರ್ಬೇಕು ಅಂದ್ರೆ ಈ ಸಂಗೀತದ ಧ್ವನಿ ಮೃದಂಗ ಧ್ವನಿ ಉತ್ಪತ್ತಿ ಆಗ್ಬೇಕಾದ್ರೆ ಈ ಎರಡು ಜಾಸ್ಗಳು ಪರಸ್ಪರ ದೇ ಶುಡ್ ಮೀಟ್ ಈಚ್ ಅದರ್ ವೆರಿ ಜೆಂಟ್ಲಿ. ಆ ಸ್ಪರ್ಶ ಮಾಡಿದಾಗ ಬರುತ್ತೆ. ಆ ಟೈಮ್ ನಲ್ಲಿ ನಾಲ್ಗೆ ಕೂಡ ಮೂವ್ಮೆಂಟ್ ಆಗುತ್ತೆ. ಯಾವ್ದ್ರಲ್ಲಿ ಭ್ರಾಮರಿ ಪ್ರಾಣಾಯಾಮದಲ್ಲಿ ಅದನ್ನ ಫಿಕ್ಸೆಡ್ ಆಗಿ ಇಡಬಾರದು, ಲೂಸ್ ಆಗಿ ಇಟ್ಕೋಬೇಕು. ಭ್ರಮರಿ ಪ್ರಾಣಾಯಾಮದಲ್ಲಿ ನಾಲಿಗೆ ಮತ್ತು ಹಲ್ಲಿನ ದಂತದ ಸಾಲುಗಳನ್ನ ಲೂಸ್ ಆಗಿ ಇಟ್ಕೋಬೇಕು. ಆ ಲೂಸ್ ಆಗಿ ಇಟ್ಕೊಂಡಿದ್ದ ಪರಸ್ಪರ ಸ್ಪರ್ಶ ಮಾಡಿದಾಗ ಬರ್ತಕ್ಕಂಥದ್ದೇ ಆ ಮೃದಂಗ ಧ್ವನಿ. ಆ ಮೃದಂಗದ ತರಂಗಗಳಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ. ಆದ್ರೆ ನಾಡಿ ಶುದ್ಧಿಯಲ್ಲಿ ಸ್ವಸ್ಥಿತಿಯಲ್ಲೇ ಇಟ್ಕೋಬೇಕು. ನಮ್ಮ ಗಮನ ಸಂಪೂರ್ಣ ಏನಿರ್ಬೇಕು ಅಂದ್ರೆ ಈ ಎಡ ಮತ್ತು ಬಲ ಹೊಳ್ಳೆಗಳ ಏನಿದೆ ಅದರ ಉಸಿರಾಟದ ಮೇಲೆ ಇರುತ್ತೆ. ಕ್ಲೀನ್ ಆಗಿ ನೋಡಿ. ನಾಲಿಗೆ ಅಲ್ಲಿ ಮೂವ್ ಆಗಲ್ಲ. ಇನ್ನು ಉಜ್ಜಯಿ ಬ್ರೀತಿಂಗ್ ನಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಹೀಗೆ ನಾವು ಇಲ್ಲುವೆ ನಾಲಿಗೆ ಆಕ್ಟಿವ್ ಆಗಿ ಮೂವ್ ಆಗಲ್ಲ. ಆದ್ರೆ ಕಂಪೇರ್ ಟು ನಾಡಿ ಶುದ್ಧಿ ಪ್ರಾಣಾಯಾಮ ಇದ್ದಾಗೆ ಕಂಪ್ಲೀಟ್ ಸ್ವಸ್ಥಿತಿ ಒಳಗೆ ಇರಲ್ಲ. ಯಾಕೆಂದ್ರೆ ಈ ಉಸಿರನ್ನ ನಾವು ಗಂಟಲಿಗೆ ಟಚ್ ಮಾಡ್ಬೇಕಾದ್ರೆ ಒಳಗಡೆ ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಮಾಡ್ಬೇಕಾಗತ್ತೆ. ಆ ಪ್ರೆಷರ್ ಬಿಲ್ಡಪ್ ಆಗ್ತಕ್ಕಂಥದ್ದು ಈ ನಾಲಿಗೆಯ ಒಂದು ಸ್ಥಿತಿ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆಗಿ ಒಂದು ಪ್ರೆಷರ್ ಬಿಲ್ಡಪ್ ಆಗೋದ್ರಿಂದ ಈ ಉಸಿರು ಹೋಗಿ ಗಂಟಲಿಗೆ ಟಚ್ ಆಗುತ್ತೆ. ಆದ್ರಿಂದ ಕ್ಲಿಯರ್ ನಾಡಿ ಶುದ್ಧಿ ಒಳಗೆ ನಮ್ಮ ನಾಲಿಗೆ ಸ್ಥಿತಿ ಒಳಗಿರುತ್ತೆ. ದಂತವನ್ನು ಕೂಡ ನಾವು ಬಿಗಿಯಾಗಂತೂ ಏನು ಹಿಡ್ಕೊಳ್ಳೋದಿಲ್ಲ. ಆದರೆ ಈ ಇದರಲ್ಲಿ ಭ್ರಮರಿ ಪ್ರಾಣಾಯಾಮದಲ್ಲಿ ಅವಶ್ಯವಾಗಿ ನಾಲಿಗೆ ಮತ್ತು ದಂತದ ಸಾಲುಗಳನ್ನ ಟೈಟ್ ಆಗಿ ಇಡಬಾರದು, ಲೂಸ್ ಆಗೇ ಇಟ್ಕೊಳ್ಬೇಕು. ಇನ್ನು ಸದಂತದಲ್ಲಿ ನಾನು ಹೇಳ್ಕೊಟ್ಟ ಅದನ್ನ ಹೀಗೆ ಇಟ್ಕೋಬೇಕು. ಹೀಗಿಟ್ಟು ನಾಲಿಗೆ ಸ್ವಲ್ಪ ಮೂವ್ ಆಗುತ್ತೆ. ಈ ಒಂದು ಕಾರ್ಯಕ್ರಮವನ್ನ ಇವತ್ತಿನ ವಂದನಾರ್ಪಣೆಯನ್ನ ಕುಮಾರಿ ಶ್ವೇತಾ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವ್ರನ್ನ ವೇದಿಕೆಗೆ ಆಹ್ವಾನವನ್ನ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಟಿಬಿಎಸ್ ವಠಾರದ ಎಲ್ಲಾ ಸದಸ್ಯ ಬಂಧುಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಗಳಿಗಾಗಿ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತಿದ್ದೇನೆ. ಅಲ್ಲದೆ ಟಿಬಿಎಸ್ ವಠಾರದ ವಿದೇಶದಲ್ಲಿರುವ ಅನಿವಾಸಿ ಭಾರತೀಯ ಬಂಧುಗಳಿಗೆ, ಸೋದರ ಸೋದರಿಯರಿಗೆ ಅವರ ನಿರಂತರ ಸಹಾಯ ಸಹಕಾರಗಳಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸುತ್ತೇನೆ. ವಿಶೇಷವಾಗಿ ಶ್ರೀಮಾನ್ ಪ್ರಸನ್ನ ಗಣಪತಿಯವರು ಪ್ರತಿನಿತ್ಯ ಈ ಗುಂಪಿನ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತಿರುವುದು ಶ್ಲಾಘನೀಯ.
ಅದಕ್ಕಾಗಿ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು ವಿಶ್ವವನ್ನೇ ಕಾಡುತ್ತಿರುವ ಭಯಂಕರ ಕೊರೋನಾ ಪಿಡುಗನ್ನು ನಿಯಂತ್ರಿಸುವ ಹಾಗೂ ನಿವಾರಿಸುವ ಸಂಬಂಧ ತಮ್ಮ ಅಗಾಧ ಜ್ಞಾನವನ್ನು ಟಿಬಿಎಸ್ ಕುಟುಂಬದ ಆರೋಗ್ಯ ವಾಹಿನಿಯಲ್ಲಿ ಎಲ್ಲರಿಗೂ ಹಂಚುತ್ತಿರುವ ವಠಾರದ ಬೆನ್ನೆಲುಬಾಗಿರುವ ಎಲ್ಲಾ ಶ್ರೇಷ್ಠ ವೈದ್ಯಗಳಿಗೆ ನಮೋ ನಮಃ. ಕೋವಿಡ್ ಸಂಬಂಧಿತ ಭಯವನ್ನು ದೂರ ಮಾಡಿ ನಮ್ಮೆಲ್ಲರ ಅಂತಸ್ಥೈರ್ಯವನ್ನು ಉತ್ತಮಗೊಳಿಸುತ್ತಿರುವುದಕ್ಕಾಗಿ ಅವರೆಲ್ಲರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಇಂದಿನ ವಾಗ್ಮಿಗಳಾದ ನನ್ನ ಪ್ರೀತಿಯ ದೊಡ್ಡಪ್ಪನವರೂ ಆದ, ಆಯುರ್ವೇದದಲ್ಲಿ ಆಳವಾದ ಅಧ್ಯಯನ ನಡೆಸಿ ಅಗಾಧ ಪಾಂಡಿತ್ಯ ಹೊಂದಿರುವ, ಕರ್ನಾಟಕ ಸರ್ಕಾರದಿಂದಲೂ ಪುರಸ್ಕೃತರಾದ ಡಾಕ್ಟರ್ ರಾಮಕೃಷ್ಣ ಇವರು ಉಚ್ಚಾರ ಮಾಡುವುದರ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲದೆ ಪ್ರಾಣಾಯಾಮ ಇದು ಯೋಗ ವಿಜ್ಞಾನದ ಅತಿ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ. ಉಸಿರಾಟದ ಮೇಲೆ ನಿಯಂತ್ರಣ ಸಾಧನೆ ಈ ಯೋಗದ ಮುಖ್ಯ ಗುರಿಯಾಗಿದೆ. ಪ್ರಾಣ ಎಂಬುದು ಉಸಿರಾಟ ಅಥವಾ ದೇಹದ ಪ್ರಮುಖ ಶಕ್ತಿ. ಈ ಎಲ್ಲಾ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಡೆಯದಾಗಿ ಸಂಘದ ಎಲ್ಲಾ ಸದಸ್ಯರುಗಳಿಗೆ, ಸ್ವಯಂ ಸೇವಕರಿಗೆ, ವಿಶೇಷವಾಗಿ ಮುರಳಿ ಹಾಗೂ ಲಕ್ಷ್ಮೀಶರ್ ಅವರಿಗೆ ಹಾಗೂ ಎಲ್ಲಾ ಆತ್ಮೀಯ ಹಿತೈಷಿಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ ಸರ್ವರಿಗೂ ಸಹ ಪ್ರಣಾಮಗಳು ಹಾಗೂ ಧನ್ಯವಾದಗಳು. ಹಾಗೆಯೇ ನನಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯ ಧನ್ಯವಾದ ತಿಳಿಸುತ್ತೇನೆ. ಎಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸಿದಂತಹ ಕುಮಾರಿ ಶ್ವೇತಾ ಅವ್ರಿಗೂ ಸಹ ನನ್ನ ಈ ಒಂದು ವೇದಿಕೆಯ ಪರವಾಗಿ ತುಂಬು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಶಾಂತಿ ಮಂತ್ರವನ್ನ ಹೇಳುವ ಮುಖಾಂತರ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ತೆರೆಯನ್ನ ಎಳೆಯೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.